ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನೀರು ಬಟನ್ ಆಫ್ ಮಾಡಿ ಬರ್ತೇನೆ. ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ, ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, 201ನೇ ವಿಷಯಾಂಕ, 116ನೇ ದೋಹ. ಇಲ್ಲಿ ಅವಚ್ಛೇದವಾದದ ರೀತಿಯಿಂದ ಪ್ರಮಾತ, ಸಾಕ್ಷಿ, ಉಪಾಧಿ ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ಅವುಗಳ ಲಕ್ಷಣವನ್ನು ಸ್ಪಷ್ಟೀಕರಣ ಮಾಡಿಕೊಡ್ತಾ ಇದ್ದಾರೆ. ಪ್ರಮಾತ ಅಂತ ಯಾವುದಕ್ಕನ್ಬೇಕು, ಮತ್ತೆ ಸಾಕ್ಷಿ ಸಹಿತ ವಿಶೇಷಣ ಅಂತ ಯಾವುದಕ್ಕನ್ಬೇಕು, ಉಪಾಧಿ ಅಂತ ಯಾವುದಕ್ಕನ್ಬೇಕು, ಮತ್ತು ಅವುಗಳ ಲಕ್ಷಣಗಳು ಏನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಆ ಸ್ಪಷ್ಟೀಕರಣದ ಜೊತೆಗೆ ನಮಗೆ ಅದರ ಅರ್ಥ ಕೂಡ ನಮಗೆ ಅನುಭವಕ್ಕೆ ಬರೋ ರೀತಿಯಲ್ಲಿ ಈ ಪಾಠ ಇರ್ತದೆ. ಅವಚ್ಛೇದವಾದ ಒಟ್ಟ ನಮ್ಮ ವೇದಾಂತ ಸಿದ್ಧಾಂತದೊಳಗ ಏನದು ಅಂತಂದ್ರೆ 2 ವಾದಗಳದಾವ. ಒಂದು ಅವಚ್ಛೇದವಾದ, ಇನ್ನೊಂದು ಆಭಾಸವಾದ. 2 ವಾದಗಳದಾವ. ಈಗ ಯಾವುದು ಹೇಳಕತ್ತಾರಂದ್ರೆ ಅವಚ್ಛೇದವಾದದ ರೀತಿಯಿಂದ. ಎಷ್ಟು ವಾದಗಳು ವೇದಾಂತದೊಳಗ? 2 ಅದಾವ. ಒಂದು ಅವಚ್ಛೇದವಾದ, ಇನ್ನೊಂದು ಆಭಾಸವಾದ. ಈ ಅವಚ್ಛೇದವಾದ ಇದರಲ್ಲಿ ಪ್ರಮಾತ, ಸಾಕ್ಷಿ, ವಿಶೇಷಣ ಮತ್ತು ಉಪಾಧಿಗಳ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಪ್ರಮಾತದ ಲಕ್ಷಣ ಏನು, ಸಾಕ್ಷಿ ಲಕ್ಷಣ ಏನು, ವಿಶೇಷಣದ ಲಕ್ಷಣ ಏನು, ಉಪಾಧಿಗಳ ಲಕ್ಷಣಗಳು ಏನು ಅಂತ ಯಾರು ಅವಚ್ಛೇದದ ವಾದವನ್ನು ಅಂಗೀಕಾರ ಮಾಡಿರುತ್ತಾರೋ ಅವರ ಮತದಲ್ಲಿ, ಅಂದರೆ ಅವರ ಪದ್ಧತಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ. ಇದೇ ಅಲ್ಲ ನೀವು ಮಾಡ್ತಾ ಇರೋದು, ಇದೇ ಹೌದಲ್ರಿ ಪ್ರಮಾತ ಅಂದ್ರೆ? ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ. ಮತ್ತೆ ಅನವಚ್ಛಿನ್ನ ಚೇತನ ಅಂದ್ರೆ ಒಳಗಿಲ್ಲದ್ದು, ಹೊರಗನೂ ಅದಲ್ಲ, ಬರೀ ಅಂತಃಕರಣದ ಒಳಗೆ ಅದಂದ್ರೆ ಅಷ್ಟೇ ಚೇತನ, ಹೊರಗದಲ್ಲ. ಅದಕ್ಕೇನಂತಾರ? ಅನವಚ್ಛಿನ್ನ. ಅನವಚ್ಛಿನ್ನ ಅಂತಂದ್ರ ಹೊರಗಿರೋದು, ಅಂತಃಕರಣದಿಂದ ಹೊರಗನು ವ್ಯಾಪಿಸೋದಲ್ಲ. ಆ ಚೇತನಕ್ಕೆ ಏನಂತಾರಂದ್ರ ಈಶ್ವರ ಅಂತಾರ. ಈಶ್ವರ. ಅವಚ್ಛಿನ್ನ ಚೇತನವೇ ಜೀವ, ಅನವಚ್ಛಿನ್ನ ಚೇತನವೇ ಈಶ್ವರ. ಇದು ತಿಳ್ಕೋಬೇಕು. ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ ಮತ್ತು ಅಂತಃಕರಣ ಅನವಚ್ಛಿನ್ನ ಚೇತನ ಏನದಲ್ಲ ಅದೇ ಈಶ್ವರ ಅಂತ ಅವರ ಅಭಿಪ್ರಾಯ. ನಾವು ಇಲ್ಲಿ ತನಕ ಏನೇನು ತಿಳ್ಕೊತೀವಿ ಅವಕ್ಕೆಲ್ಲ ಏನ್ ಮಾಡ್ತಾರ? ಇಲ್ಲಿ ತನಕ ತಿಳಿಸಿದ್ದು ಸ್ಥೂಲ ರೂಪದಾಗದ, ಇನ್ನು ಸೂಕ್ಷ್ಮ ರೂಪದಾಗ ಹೋಗ್ಬೇಕಂತೇಳಿ ಮತ್ತೆ ಈ ಅಭಿಪ್ರಾಯಗಳ ಚೇಂಜ್ ಮಾಡ್ತಾರೆ. ಈಗೇನೋ ತಿಳ್ಕೊಂಡು ಗಟ್ಟಿ ಮಾಡ್ಕೊಂಡು ಕುಂತಿರ್ತೀವಿ,
ಅದನ್ನೇ ಗಟ್ಟಿ ಹಿಡ್ಕೊಂಬೇಡ್ರಿ ಅಂತೇಳಿ ಮತ್ತೇನ್ ಮಾಡ್ತಾರೆ, ಅದನ್ನೇ ಬಿಡಿಸ್ತಾರೆ, ಬಿಡಿಸಿ ಮತ್ತೊಂದು ಇಳಿಸ್ತಾರೆ. ಇದು ವೇದಾಂತ ಹೆಂಗಿರ್ತದಂದ್ರ, ಈರುಳ್ಳಿ ಒಳಗೇನೋ ಆದ ಅಂತ ತಿಳ್ಕೊಂಡು ಎಲ್ಲಾ ಪದರಗಳು ಕೆದರ್ಕೋತ ಹೋದ್ನತ್ತೊಬ್ಬ. 1 ಪದರ ತೆಗೆದ, 2 ಪದರ ತೆಗೆದ, 3 ಪದರ ತೆಗೆದ, 4 ಪದರ ತೆಗೆದ, ಹಿಂಗೆ ಈರುಳ್ಳಿ ಪದರಗಳು ತೆಕ್ಕೋತ ಹೋದ. ಲಾಸ್ಟಿಗೆ ಏನು ಉಳಿತದ ಅಲ್ಲಿ? ಪೂರ ಸೆಂಟರ್ದೊಳಗೆ ಏನು ಪದರ ತೆಗೆದು ನೋಡಿದ್ರೆ ಏನಿರ್ತದ ಅಲ್ಲಿ? ಬೈಲಿರ್ತದ. ಏನಿರಲ್ಲ, ಬೈಲಿರ್ತದ, ಬರೇ ಬೈಲು. ಅದಕ್ಕೆ ಜೀವ ಈಶ್ವರರ ವ್ಯವಸ್ಥೆಗಳನ್ನ ಬೇರೆ ಬೇರೆ ಮಾಡುತ್ತಿದ್ದಾರೆ. ಈ ಅವಚ್ಛಿನ್ನವಾದದೊಳಗ ಜೀವ ಈಶ್ವರರ ವ್ಯವಸ್ಥೆಯನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ ಅಂತ ಅಂದ್ರೆ, ಯಾವುದರ ಒಳಗ ಚೇತನ ಅದ ಅದಕ್ಕೆ ನೀವು ಜೀವ ಅಂತಂದ್ರೆ ಪ್ರಮಾತ ಇರುತ್ತದೆ. ಪ್ರಮಾತ ಬೇರೆ, ಜೀವ ಬೇರೆ ಅಲ್ಲ ಅಂತ ಒಂದು ಕಡಿ. ಇನ್ನೊಂದು ಕಡಿ ಅಂತಃಕರಣ ಅನವಚ್ಛಿನ್ನ ಚೇತನವೇ ಈಶ್ವರ ಅಂತ. ಅನವಚ್ಛಿನ್ನ ಅಂತಂದ್ರ ಅಳತೆಗೆ ಸಿಗಲಾರದಂತ ಚೇತನ, ಅಪ್ರಮಾಣ ಚೇತನ, ಅದಕ್ಕೆ ಈಶ್ವರ ಅಂತಂದ್ರ. ಅನವಚ್ಛಿನ್ನ ಚೇತನವನ್ನೇ ಈಶ್ವರ ಅಂತ ಹೇಳಿಕೊಂಡು ಬರುತ್ತಾರೆ. ಈಗ ಈಶ್ವರನ ಭಕ್ತರು ಈಶ್ವರನ ದೊಡ್ಡ ಹೌದಾ ಅಲ್ಲ? ಒಳಗಿರೋದು ಅವನಿಗೆ ಅದಕ್ಕಿಂತ ಆ ಈಶ್ವರನ ದಾಟಿ ಹೋಗೇ ಇಲ್ಲ. ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತೇಳಿ ಏನು ಶಬ್ದ ಬಳಸ್ತೀವಿ, ಆ ಲೆವೆಲ್ಲಿಗೆ ಹೋಗೇ ಇಲ್ಲ. ಬಾಬಾ ಬಾಬಾ ಬೋಲೆ ಬೋಲೆ ಅಂತ ಹೇಳಕ್ಕೆ ಬರೀ ಆ ಈಶ್ವರಂದೇ ಪೂಜೆ ಮಾಡ್ತಾರೆ ಎಲ್ಲರೂ. ಅದನ್ನೇ ಏನ್ ಮಾಡ್ಯಾರ, ಅನವಚ್ಛಿನ್ನ ಚೇತನ ಅಂದ್ರೆ ಅವನೇ ಅನ್ಲಿಮಿಟೆಡ್ ಅಂತದ್ದು. ಸತ್ ಚಿತ್ತ ಆನಂದದ ಬಗ್ಗೆ ಅವರಿಗೆ ಕೂಟಸ್ಥ ಸಾಕ್ಷಿಗಳ ಬಗ್ಗೆ ಏನು ಗೊತ್ತಿಲ್ಲ. ಪರಮಾತ್ಮ ಅಂದ್ರೆ ಈಶ್ವರಿಗೆ ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ಟಾರ. ಹಿಂಗೆ ಇಷ್ಟ ಇಲ್ಲ. ಈ ವೇದಾಂತಕ್ಕೆ ಬರೋದಕ್ಕಿಂತ ಮೊದಲು ನಾವೆಲ್ಲರೂ ಈಶ್ವರನೇ ದೊಡ್ಡವ ಅಂತೇಳಿ ಒಂದು ಶಿವನ ಮೂರ್ತಿ, ಗಣಪತಿ ಮೂರ್ತಿ, ಮತ್ತಿನ್ನ ಏನೇನೋ ತಗೊಂಡು ಒಂದು ಲಿಂಗ ತಗೊಂಡು ಕುಂತು ಬಿಡ್ತಿದ್ದೆವು. ಅದನ್ನು ದಾಟಿ ಬಂದೀವಿ ವೇದಾಂತದೊಳಗೆ ಬಂದದ್ದಕ್ಕೆ. ಅದಕ್ಕೆ ಅಂತಃಕರಣ ಅನವಚ್ಛಿನ್ನ ಚೇತನವೇ ಈಶ್ವರ ಅಂತೇಳಿ ಹಿಂಗೆಲ್ಲ ಅಂತಾರ. ಅದೇನದ ಅಪ್ರಮಾಣವಾದಂತ ಚೇತನ, ಅಳತೆಗೆ ಸಿಗಲಾರದಂತ ಅನವಚ್ಛಿನ್ನ ಚೇತನ, ಈ ಚೇತನವನ್ನೇ ಈಶ್ವರ ಅಂತ ಹೇಳಿಕೊಂಡು ಬರುತ್ತಾರೆ. ಆದರೆ ಈ ವಿಚಾರ ಸರಿಯಾಗದ, ಸರಿಗಿಲ್ರಿ? ಸರಿ ಇಲ್ಲ. ಈ ವಿಚಾರ ಸರಿಯಾಗಿಲ್ಲ. ಇದರ ಬಗ್ಗೆ ಪ್ರಭಾಕರರು ಬಹಳ ಚಿಂತನೆ ಮಾಡಿದ್ದಾರೆ. ಅವರು ಮಾಡಿದ ಚಿಂತನೆ ಎಲ್ಲ ಇಟ್ಟು ಹೇಳ್ಬಿಟ್ಟೆವಂತಂದ್ರ ಒಂದು ವಾರದಾಗ ನೀವು ಪಾಠ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಇಂಥ ಪರಿ ಆಳವಾಗಿ ಹೇಳಿದ್ರೆ ನಮ್ಗೇನ್ರಿ ಅಂತ. ಹಂಗದ ಪ್ರಭಾಕರರ ಚಿಂತನ. ಅದಕ್ಕೆ ಇದರ ಬಗ್ಗೆ ಪ್ರಭಾಕರರು ಬಹಳ ಚಿಂತನೆ ಮಾಡಿದ್ದಾರೆ. ಅಂತಃಕರಣ ಅವಚ್ಛಿನ್ನ ಚೇತನಕ್ಕೆ ಜೀವ ಅಂತ ಅಂದ್ರೆ ಇನ್ನ ಬೇಕಾದಷ್ಟು ಜಡ ವಸ್ತುಗಳದ. ಅಂತಃಕರಣ ಜಡ ಅದ, ಚೇತನ ಅದರಿ? ಜಡ ಅದ. ಅಂತಃಕರಣಕ್ಕ ತಾನು ಅಂತಃಕರಣ ಅನ್ನೋದು ಗೊತ್ತಿಲ್ಲ, ಮತ್ತೆ ಬೇರೆ ವಸ್ತುಗಳ ಬಗ್ಗೆನೂ ಅದಕ್ಕೇನು ಗೊತ್ತಿಲ್ಲ. ಹೀಗಿದ್ದಾಗ ಅಂತಃಕರಣ ಜಡ ಅದ. ಒಂದು ಜಡ ವಸ್ತುವಿನ ಒಳಗಿರುವ ಚೇತನವನ್ನ ನೀವು ಜೀವ ಅಂತೀರಿ ಅಂತಂದ್ರೆ ಮತ್ತ ಘಟ ಏನದ? ಜಡ ಅದ, ಚೇತನ ಅದ? ಜಡ ಅದ. ಮತ್ತ ಆ ಘಟದೊಳಗಿನ ಚೇತನಕ್ಕ ನೀವ್ ಯಾಕೆ ಜೀವ ಅನ್ನಂಗಿಲ್ಲ? ಹೆಂಗದ ಪ್ರಶ್ನೆ? ಇದನ್ನು ಒಂದು ಜಡ ವಸ್ತು ಅದ, ಅದನ್ನು ಒಂದು ಜಡ ವಸ್ತು ಅದ. ಇದ್ರೊಳಗ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಕೂಟಸ್ಥನ ಪ್ರಜ್ಞೆ ತರೋದ್ರ ಸಲುವಾಗಿ ಈ ಅಂತಃಕರಣದೊಳಗಿರೋ ಚೇತನವನ್ನೇ ನೀವು ಜೀವ ಅನ್ಕೋತ್ ಕೂತ್ರಿ ಅಂತಂದ್ರ ಎಲ್ಲ ಅದರಿಂದೇ ನಡೆದದ ಅನ್ಕೋತ್ ಹೋದ್ರಿ ಅಂತಂದ್ರ ಕೂಟಸ್ಥನ ಪ್ರಜ್ಞೆ ಬರಂಗಿಲ್ಲ.
ಸಾಕ್ಷಿ ಪ್ರಜ್ಞೆ ಬರಂಗಿಲ್ಲ, ಬ್ರಹ್ಮನ ಪ್ರಜ್ಞೆ ಬರಂಗಿಲ್ಲ ಈ ಲೆಕ್ಕದಾಗ. ಅದಕ್ಕೆ ಇಲ್ಲಿ ಏನ್ ಮಾಡ್ಲಕತ್ತಾರ, ಅಂತಃಕರಣ ಅನ್ನ ಜಡವಸ್ತು, ಆ ಜಡವಸ್ತುವಿನೊಳಗಿರುವಂತ ಚೇತನವನ್ನೇ ನೀವು ಜೀವ ಅಂತಿದ್ರಿ ಅಂತಂದ್ರ ಒಂದು ಘಟ, ಆ ಘಟ ಅನ್ನೋದು ಒಂದು ಜಡವಸ್ತು, ಅದರೊಳಗಿರುವ ಚೇತನವನ್ನು ನೀವು ಜೀವ ಅಂತ ಯಾಕೆ ಅನ್ಬಾರ್ದು? ಅದಕ್ಕೆ ಅಲ್ಲಿ ಏನದ, ಘಟದ ಬಲ್ಲಿ ಏನದ, ಈ ಒಂದು ಅಂತಃಕರಣದ ಬಲ್ಲಿ ಏನದ, ಇದನ್ನೆಲ್ಲ ಬಿಡಿಸಿ ತಗೋತಾರೆ ಈಗ ಅವರು. ಅಂತಃಕರಣ ಅವಚ್ಛಿನ್ನ ಚೇತನಕ್ಕೆ ಜೀವ ಅಂದರೆ ಘಟ ಅವಚ್ಛಿನ್ನ ಚೇತನವನ್ನು ಜೀವ ಎನ್ನಬೇಕಾಗುತ್ತದೆ. ಯಾಕಂದ್ರೆ ಅಂತಃಕರಣ ಪ್ಲಸ್ ಅಂಡ್ ಘಟ ಏನದವ, ಜಡನೇ ಅದಾವ, ಜಡ ವಸ್ತುಗಳೇ ಅದಾವ ಎರಡು. ಅಂತಃಕರಣದ ದೇಶದೊಳಗೆ ಎಷ್ಟು ಚೇತನವಿದೆಯೋ ಅಷ್ಟು ಚೇತನವನ್ನ ಜೀವ ಅಂದ್ರೆ, ಘಟದ ದೇಶದೊಳಗೆ ಎಷ್ಟು ಚೇತನವಿದೆಯೋ ಅಷ್ಟು ಚೇತನವನ್ನು ನಾವು ಜೀವ ಎನ್ನಬೇಕಾಗುತ್ತದೆ. ಹೆಂಗದ ನೋಡ್ರಿ ಸೂಕ್ಷ್ಮ ವಿಚಾರ. ಯಾಕೆಂದರೆ ಅಂತಃಕರಣವೂ ಕೂಡ ಎದರಿಂದ ಆಗ್ಯದ? ಅಂತಃಕರಣ ಪಂಚಭೂತಗಳಿಂದ ಆಗ್ಯದ ಇಲ್ರಿ? 17 ತತ್ವಗಳು ಭೂತ ಕಾರ್ಯವಾಗಿದೆ. ಮತ್ತೆ ಘಟ ಎದರಿಂದ ಆಗ್ಯದ? ಅದನ್ನು ಭೂತ ಕಾರ್ಯನೇ ಅದ. ಎರಡು ಭೂತ ಕಾರ್ಯ, ಒಂದಕ್ಕೆ ಹಂಗೆ ಯಾಕಂತೀರಿ, ಒಂದಕ್ಕೆ ಹಿಂಗೆ ಯಾಕಂತೀರಿ. ಘಟವು ಭೂತ ಕಾರ್ಯವಾಗಿದೆ, ಅಂತಃಕರಣವು ಭೂತ ಕಾರ್ಯವಾಗಿದೆ. ಇಲ್ಲೇನಿಲ್ಲ, ನಿಮ್ಮ ಬುದ್ಧಿಗೆ ಎಕ್ಸರ್ಸೈಸ್ ಮಾಡಿಸ್ತಾರ, ಬುದ್ಧಿ ಎಲ್ಲ ಬೇರ್ಪಡಿಸಿ ತಿಳಿಸ್ತಾರೆ ಅದಕ್ಕೆ. ಹೀಗಾಗಿ ಅಂತಃಕರಣ ಅವಚ್ಛಿನ್ನ ಚೇತನವನ್ನ ಜೀವ ಅಂದ್ರೆ ಘಟ ಅವಚ್ಛಿನ್ನ ಚೇತನವನ್ನು ಜೀವ ಎನ್ನಬೇಕಾಗುತ್ತದೆ. ಅದಕ್ಕೆ ತತ್ ಸಂಬಂಧಿ ಈ ರೀತಿಯಾದ ವಾದಗಳೇನದವ, ಇವು ಸರಿನೋ ತಪ್ಪು ಅನ್ನೋದು ಮುಂದೆ ನೋಡೋಣ. ಏನ್ ಮಾಡ್ಬೇಕು? ಮುಂದೆ ನೋಡೋಣ, ಮುಂದೆ ಹೇಳ್ತೀವಿ, ಇದ್ರ ಬಗ್ಗೆ ಹೇಳ್ತೀವಿ ಅಂತಾರೆ. ಈಗ ಏನು ಹೇಳುತ್ತಿದ್ದೇವೆ ಎಂದರೆ, ಅವಚ್ಛೇದವಾದದ ಪ್ರಕಾರ ಮೊದಲು ಏನ್ ತಿಳ್ಕೋಬೇಕು ನಾವು, ಅಲ್ಲಿರುವ ವಸ್ತುಗಳ ವ್ಯಾಖ್ಯಾನ ತಿಳ್ಕೋಬೇಕು. ಅವಚ್ಛೇದವಾದದ ಪ್ರಕಾರ ಪ್ರಮಾತ ಅಂತ ಯಾವುದಕ್ಕೆ ಅನ್ನಬೇಕು, ಸಾಕ್ಷಿ ಅಂತ ಯಾವುದಕ್ಕೆ ಅನ್ನಬೇಕು, ಉಪಾಧಿ ಅಂತ ಯಾವುದಕ್ಕೆ ಅನ್ನಬೇಕು, ವಿಶೇಷಣ ಅಂತ ಯಾವುದಕ್ಕೆ ಅನ್ನಬೇಕು. ಇವು ಮೊದಲು ತಿಳ್ಕೋರಿ. ಅದು ಸರಿನೋ ತಪ್ಪು ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗ್ತದ ಅಂತ ಹೇಳ್ತಾರೆ. ಒಪ್ಪೋಬೋದಾ? ಇದು ಉಪಾಧಿ ಅಂತ ಎದಕ್ಕೆ ಅನ್ಬೇಕು, ವಿಶೇಷಣ ಅಂತ ಎದಕ್ಕೆ ಅನ್ಬೇಕು, ಪ್ರಮಾತ ಅಂತ ಎದಕ್ಕೆ ಅನ್ಬೇಕು, ಸಾಕ್ಷಿ ಅಂತ ಎದಕ್ಕೆ ಅನ್ಬೇಕು. ಇವು ನಾಲ್ಕನ್ನ ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಇದು ಸರಿ ತಪ್ಪು ಅನ್ನೋದು ನಿಮಗೆ ಗೊತ್ತಾಗ್ತದ. ಇಲ್ಲಿ ಬಂದದ್ದೇನದ, ಅಂತಃಕರಣ ಉಪಯತ ಚೇತನವನ್ನ ನೀವು ಜೀವ ಅಂತೀರಿ ಅಂದ್ರೆ ಅಂತಃಕರಣನು ಭೂತ ಕಾರ್ಯ ಆದ, ಜಡವಸ್ತು ಆದ. ಮತ್ತ ಘಟ ಕೂಡ ಜಡವಸ್ತು ಭೂತ ಕಾರ್ಯನೇ ಅದ. ಇದರೊಳಗಿರುವ ಪ್ರಮಾತ ಚೇತನವನ್ನ ನೀವು ಜೀವ ಅಂತೀರಿ ಅಂತಂದ್ರೆ ಘಟದೊಳಗಿರುವಂತ ಚೇತನ ಏನದಲ್ಲ ಅದಕ್ಕೂ ಜೀವ ಅನ್ಬೇಕು. ಪ್ರಮೇಯ ಚೇತನವನ್ನು ಜೀವ ಅನ್ಬೇಕು, ವಿಷಯ ಚೇತನವನ್ನು ಜೀವ ಅನ್ಬೇಕು. ಹಿಂಗ ಅನ್ಬೇಕಾಗ್ತದ. ಸರಿನಾ? ಇದು ಇಲ್ಲ, ನಿಮ್ಗೆ ಒಪ್ಪಿಗೆ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ತನಕ ನೀವು ಬೇರೆ ಬೇರೆ ಅಂತೇಳಿ ಚೇತನ ಚತುಷ್ಟಯ ಸ್ಟಡಿ ಮಾಡಿ ಬಂದಿರಿ. ನೀವೇ 4 ಚೇತನಗಳಂತ ಅಧ್ಯಯನ ಮಾಡಿರಿ. ಅದಂಗ್ರಿ 2 ಒಂದೇ ಮಾಡ್ತೀರಿ ಅಂತ ನೀವು ಅಂತೀರಿ. ಅದಕ್ಕೆ ಅದು ಸರಿನೋ ತಪ್ಪೋ ಈಗ ಡಿಸೈಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೊದಲ ಅವಚ್ಛೇದ ವಾದವನ್ನ ಸರಿಯಾಗಿ ತಿಳ್ಕೊರಿ, ಆಮೇಲೆ ಸರಿ ತಪ್ಪು ತಾನೇ ಗೊತ್ತಾಗ್ತದೆ. ಈ ಅವಚ್ಛೇದ ವಾದದೊಳಗ ಪ್ರಮಾತ ಅಂತ ಯಾವುದಕ್ಕೆ ಕರೆಯಬೇಕು? ಯಾವುದಕ್ಕೆ ಕರಿತೀರಿ? ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೆಯೋ, ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೋ ಅದು ಏನಂತಾರೆ? ಅದಕ್ಕೆ ಪ್ರಮಾತ ಚೇತನ ಜೀವ ಇರುತ್ತದೆ.
ಮುಂದೇನ್ ಮಾಡ್ತದೆ ಇದು ಜೀವ? ಅದುವೇ ಕರ್ಮಗಳ ಕರ್ತ, ಪಾಪ ಪುಣ್ಯಗಳ ಕರ್ತ ಮತ್ತು ಕರ್ಮ ಫಲಗಳ ಭೋಕ್ತ, ಅಂದ್ರೆ ಸುಖ ದುಃಖಗಳ ಭೋಕ್ತ ಇರುತ್ತದೆ. ಇದು ಪ್ರಮಾದದ ಲಕ್ಷಣ. ಫಿಕ್ಸ್ ಮಾಡ್ಕೋಬೇಕಿದೆ. ಈಗ ಏನು ಅಳ್ಳಾಡಬಾರದು. ಅವಚ್ಛೇದವಾದದ ಪ್ರಕಾರ ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೋ ಅದು ಪ್ರಮಾತ, ಅಂದ್ರೆ ಜೀವ ಚೇತನವಿರುತ್ತದೆ. ಇಷ್ಟು ಇಲ್ಲಿ ತನಕ ಅಂತ ತಿಳಿದವು ನಿಮಗೆ. ಅಂತಃಕರಣ ಉಪಹಿತ ಚೇತನಕ್ಕೆ ಜೀವಚೇತನ ಪ್ರಮಾತ ಅಂತಾರೆ, ಇದು ಗೊತ್ತದ. ಮುಂದದ್ರದ್ದು ಕೆಲಸ ಏನದಪ್ಪ ಅಂದ್ರೆ ಪಾಪ ಪುಣ್ಯಗಳ ಕರ್ತ, ಸುಖ ದುಃಖಗಳ ಭೋಕ್ತ. ಅಹಂ ಕರ್ತ ಅಹಂ ಭೋಕ್ತ ಅಂತಿರ್ತದಲ್ಲ, ಅದೇ ಇದು ಇರುತ್ತದೆ. ಅದಕ್ಕೆ ಇರುತ್ತದೆ. ಇದು ಪ್ರಮಾತ ಲಕ್ಷಣ, ಪ್ರಮಾತದ ಲಕ್ಷಣ. ನೆಕ್ಸ್ಟ್, ಸಾಕ್ಷಿ ಅಂತ ಯಾವುದಕ್ಕೆ ಕರೀಬೇಕು? ಸಾಕ್ಷಿ ಅಂತ ಯಾವುದಕ್ಕೆ ಕರೀಬೇಕು ಅಂತಂದ್ರೆ ಇದು ಜೀವದ ಲಕ್ಷಣ ಗೊತ್ತಾಯ್ತ್ರೆ? ಪಾಪ ಪುಣ್ಯ ಸುಖ ದುಃಖ. ಅಂತಃಕರಣದೊಳಗಿರುವುದು ಪ್ರಮಾತ ಏನದಲ್ಲ, ಇದೇ ಈ ಕೆಲಸ ಮಾಡೋದು. ಗಮನ ಮಾಡೋದು, ಪಾಪ ಪುಣ್ಯ ಮಾಡೋದು. ಗಮನ ಅಂದ್ರೆ ಸತ್ತಕ್ಕೆ ಹೋಗೋದು, ಹುಟ್ಟಿಗೆ ಬರೋದು ಅಷ್ಟೇ. ಆಗಮನ ಅಂದ್ರೆ ಹುಟ್ಟಿ ಬರೋದು. ಗಮನ ಅಂತಂದ್ರೆ ಸತ್ತು ಹೋಗೋದು. ಗಮನ ಪಾಪ ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು. ಆಮೇಲೆ ನಾನು ನನ್ನದು ಅಂತ ಹೇಳಿ ಏನ್ ಬಡದಾಡ್ತದಲ್ಲ, ಇದೇ ಎಲ್ಲ ಇದು ಜೀವದ ಲೆಕ್ಕ, ಪ್ರಮಾತ. ನೆಕ್ಸ್ಟ್, ಸಾಕ್ಷಿ ಅಂತ ಯಾವುದಕ್ಕೆ ಕರೆಯಬೇಕು? ಸಾಕ್ಷಿ ಅಂತ ಯಾವುದಕ್ಕೆ ಕರಿಬೇಕಂದ್ರೆ ಅಂತಃಕರಣ ಉಪಹಿತವು ಸಾಕ್ಷಿ ಚೇತನ ಇರುತ್ತದೆ. ಅಂತಃಕರಣ ಉಪಹಿತವೇ ಸಾಕ್ಷಿ ಚೇತನ ಇರುತ್ತದೆ. ಅಂತಃಕರಣದೊಳಗ ಒಂದು ಚೇತನ ಏನದಲ್ಲ, ಅದೇ ಸಾಕ್ಷಿ ಚೇತನ. ಅದಕ್ಕೆ ಉಪಹಿತ ಚೇತನ, ಅವಚ್ಛಿನ್ನ ಚೇತನ ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೆ ಉಪಾಧಿ ವಾಲೇಕೋ ಉಪಹಿತ ಕೇತ ಹೈ. ಯಾವುದು ಅಂತಃಕರಣವನ್ನು ಉಪಾಧಿ ಮಾಡ್ಕೊಂಡದ ಯಾವ ಚೇತನ, ಅದಕ್ಕ ಏನಂತಾರ? ಉಪಹಿತ ಚೇತನ ಅಂತ. ಉಪಾಧಿ ವಾಲೇಕೋ ಉಪಹಿತ ಕೇತೆ ಹೈ. ಅಂತಃಕರಣವನ್ನ ಉಪಾಧಿಯನ್ನಾಗಿ ಮಾಡಿಕೊಂಡಂತ ಚೇತನ, ಅದಕ್ಕ ಉಪಹಿತ ಚೇತನ ಅಂತಾರೆ. ಘಟ ಉಪಾಧಿಯುಳ್ಳ ಆಕಾಶಕ್ಕೆ ಘಟಾಕಾಶ ಎನ್ನುತ್ತಾರೆ. ಮಠ ಉಪಾಧಿಯುಳ್ಳ ಆಕಾಶಕ್ಕೆ ಮಠಾಕಾಶ ಎನ್ನುತ್ತಾರೆ. ಅದರಂತೆಯೇ ಅಂತಃಕರಣ ಉಪಾಧಿಯುಳ್ಳ ಚೇತನಕ್ಕೆ ಸಾಕ್ಷಿ ಚೇತನ ಎನ್ನುತ್ತಾರೆ. ಅಂತಃಕರಣ ಉಪಾಧಿ ಮಾಡ್ಕೊಂಡದು. ಇಲ್ಲಿ ಶಬ್ದ ನಿಮಗ ಹೇಳದ ಹೆಂಗದಂದ್ರೆ ಅಂತಃಕರಣ ವಿಶಿಷ್ಟ ಚೇತನ, ಅಂತಃಕರಣ ಉಪಾಧಿ ಚೇತನ, ಉಪಹಿತ ಚೇತನ. ಸಾಕ್ಷಿ ಚೇತನ ಏನದ ಅಂತಃಕರಣದಾಗ ಬೆರೆತಿಲ್ಲ. ಅಂತಃಕರಣ ವಿಶಿಷ್ಟ ಚೇತನ ಏನದಲ್ಲ ಅದು ಅಂತಃಕರಣದಾಗ ಬೆರೆತದ. ಪ್ರಮಾತ ಏನಾಗ್ಯದ ಅಂತಃಕರಣದೊಳಗ ಬೆರೆತಂತ ಚೇತನ ಅದು. ಈ ಶಬ್ದ ಚಂದ. ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೆಯೋ ಅಂತಃಕರಣದೊಳಗೆ ಬೆರೆತು ಬಿಟ್ಟದದು. ಅದು ಪ್ರಮಾತ ಜೀವ ಇರುತ್ತದೆ. ಅಂತಃಕರಣದೊಳಗೆ ಬೆರೆತು ಬಿಟ್ಟದ. ಹೆಂಡದ ಅಂಗಡಿ ಗಿರಾಕಿ, ಹೆಂಡ ಎಲ್ಲೇ ಒಂದು ಹೊರಗದ ಒಳಗದ ಒಂದು, ಅವನೊಳಗೆ ಹೆಂಡ ಬೆರೆತು ಬಿಟ್ಟದಿಲ್ಲ, ಕುಡಿದು ಬಿಟ್ಟನ. ಕುಡಿದು ಬಿಟ್ಟನ, ಅವನೇ ಪ್ರಮಾತ. ಮತ್ತು ಅದುವೇ ಪಾಪ ಪುಣ್ಯ ಸುಖ ದುಃಖಗಳ ಕರ್ತ ಭೋಕ್ತ. ಇದು ಪ್ರಮಾತನ ಲಕ್ಷಣ. ಇದು ಪ್ರಮಾತ ಅಂತಂದ್ರ ಜೀವ. ನೆಕ್ಸ್ಟ್ ಏನದ? ಇದು ಉಪಹಿತ ಚೇತನ. ಏನಾಗಿದ್ರಿ? ಅದು ಪ್ರಮಾತ ಚೇತನ. ಈಗ ಸಾಕ್ಷಿ ಚೇತನ ಏನದಲ್ಲ ಇದು ಅಂತಃಕರಣ ಉಪಹಿತ ಚೇತನ. ಇದಕ್ಕೆ ಸಾಕ್ಷಿ ಚೇತನ ಎನ್ನುತ್ತಾರೆ. ಉಪಾಧಿ ವಾಲ್ಯಕ್ಕೂ ಉಪಹಿತ ಚೇತನ ಕೇತೆ ಹೈ. ಉಪಾಧಿ ಉಳ್ಳ ಆಕಾಶ
ಘಟ ಉಪಾದಿಯುಳ್ಳ ಆಕಾಶಕ್ಕೆ ಘಟಾಕಾಶ, ಮಠ ಉಪಾದಿಯುಳ್ಳ ಆಕಾಶಕ್ಕೆ ಮಠಾಕಾಶ, ಅದರಂತೆ ಅಂತಃಕರಣ ಉಪಾದಿಯುಳ್ಳ ಚೇತನಕ್ಕೆ ಸಾಕ್ಷಿ. ಅದಕ್ಕಿಲ್ಲಿ ಎರಡು ಶಬ್ದಗಳು, ಉಪಾದಿ ಅನ್ನೋ ಶಬ್ದ ಸಾಕ್ಷಿ ಹೇಳುವಾಗ ಬಳಸ್ತಾರ, ಸಾಕ್ಷಿ ವಿಷಯ ಹೇಳುವಾಗ ಉಪಾದಿ ಅನ್ನೋ ವಿಷಯ ಶಬ್ದ ಬಳಸ್ತಾರ. ಪ್ರಮಾತನ ಬಗ್ಗೆ ಹೇಳುವಾಗ ವಿಶಿಷ್ಟ, ವಿಶೇಷಣ, ವಿಶಿಷ್ಟ ಈ ರೀತಿ ಶಬ್ದ ಬಳಸ್ತಾರೆ. ಉಪಹಿತ ಎಂದರೆ ಉಪಾದಿಯುಳ್ಳದ್ದು, ಅಂದರೆ ಅಂತಃಕರಣ ಉಪಹಿತ ಚೇತನವು ಸಾಕ್ಷಿ ಚೇತನವಿರುತ್ತದೆ. ಇದು ಸಾಕ್ಷಿ ಲಕ್ಷಣ. ಈಗ ಉಪಾದಿಗೆ ಈ ವಿಶೇಷಣಕ್ಕ ಏನು ವ್ಯತ್ಯಾಸ ಅದ ಅಂತಂದ್ರೆ, ನೀಲಿ ಕೊಡ ಅಂತಿರ್ರಿ ಅಂತಂದ್ರೆ ನೀಲಿ ಬಣ್ಣ ಕೊಡದ ಒಳಗ ಹೊಕ್ಕೊಂಡದು, ಏನು ಕೊಡದಲಿಂತ ಎಲ್ಲರ ಸಪರೇಟ್ ಅದು. ನೀಲಿ ಬಣ್ಣ ಕೊಡದಾಗ ಹೊಕ್ಕೊಂಡ್ಬಿಟ್ಟದದು, ಅದು ಬಣ್ಣ ತೆಗಿಲಕ್ ಬರಂಗಿಲ್ಲ. ನೀಲಿ ಬಣ್ಣ ಅದು ವಿಶೇಷಣ ಆಗ್ಯದ, ವಿಶಿಷ್ಟ ವಸ್ತು ಆಗ್ಯದ. ಅದು ನೀಲಿ ಕೊಡ, ಅದರೊಳಗೆ ವಿಶೇಷಣ ಯಾವುದು? ನೀಲಿ ಬಣ್ಣ. ಆದ್ರೆ ಇದು ಉಪಾಧಿ ಅದ ಅಲ್ರಿ. ಇದು ಹೆಂಗದ ಅಂತಂದ್ರ ಘಟ ಉಪಾಧಿ, ಘಟಾಕಾಶ. ಆ ಘಟ ತೆಗಿಲಕ್ ಬರ್ತದಿಲ್ಲ ಗಡಿಗೆ, ಅದೇನು ಘಟಕ್ಕೆ ಅಂಟುಕೊಂಡದೇನು? ಆಕಾಶಕ್ಕೆ ಘಟಕ್ಕೆ ಏನ್ರಿ ಅಂಟು ನಂಟು ಆಗ್ಯದ? ಘಟದೊಳಗಿನ ಆಕಾಶಕ್ಕೆ ಘಟಾಕಾಶ ಅಂತಿರಿ ಅಂತಂದ್ರ, ಆ ಆಕಾಶ ಈ ಕೊಡ ಮತ್ತು ನೀಲಿ ಬಣ್ಣ ಹೆಂಗ್ ಒಂದ್ರೊಳಗೊಂದು ಕಲ್ತವೋ ಹಂಗ ಇಲ್ಲಿ ಘಟ ಮತ್ತು ಆಕಾಶ ಒಂದಕ್ಕೊಂದು ಏನ್ರಿ ಬೆರ್ತವೇನು? ಇಲ್ಲ. ಅದ್ರೊಳಗ ಸೇರ್ಕೊಳ್ಳಾರ್ದೆ ಹೊರಗೆ ಇದ್ದು ಅದನ್ನ ಬೇರ್ಪಡಿಸ್ಲಕತ್ತದದು ಉಪಾಧಿ. ಅದಕ್ಕ ಚೇತನದೊಳಗೆ ಎರಡು, ಒಂದು ಪ್ರಮಾತ, ಇನ್ನ ಒಂದು ಸಾಕ್ಷಿ. ಸಾಕ್ಷಿ ಅಂದ್ರ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಅಂತಃಕರಣದೊಳಗ ಬೆರಿಲಾರ್ದಾಗ ಅಂತಃಕರಣವನ್ನು ಏನ್ ಮಾಡ್ಕೊಂಡಿರ್ತದ? ಉಪಾಧಿ ಮಾಡ್ಕೊಂಡಿರ್ತದ. ಅದೇ ಶುದ್ಧ ಬ್ರಹ್ಮ ಅಂತಃಕರಣದೊಳಗೆ ಬೆರೆತಾಗ ಅಂತಃಕರಣದ ವಿಶಿಷ್ಟ ಆಗಿರ್ತದ. ಅಂತಃಕರಣ ವಿಶಿಷ್ಟ ಆಯಿತು ಅಂದ್ರೆ ಅದು ಪ್ರಮಾತ ಲಕ್ಷಣ. ಅಲ್ಲಿ ಪಾಪ ಪುಣ್ಯ, ಸುಖ ದುಃಖ, ಕರ್ತ ಭೋಕ್ತ ಚಾಲು. ಅಂತಃಕರಣದೊಳಗೆ ಬೆರಿಲಾರ್ದೆ ತಂದ ತಾನೇ ಸ್ವತಂತ್ರವಾಗಿರ್ತದಲ್ಲ, ಆವಾಗ ಏನಾಗ್ತದದು? ಉಪಾಧಿ ಆಗ್ತದ. ಆ ಉಪಾಧಿ ಅಲ್ಲೇನು ಶುದ್ಧ ಬ್ರಹ್ಮ ಇರ್ತದ, ಅಲ್ಲೇನು ಪಾಪ ಪುಣ್ಯ ಇರ್ತದ? ಅಂತಃಕರಣದಾಗ ಬೆರಿಲಿಲ್ಲ ಅಂತಂದ್ರ ಅದು ಪಾಪ ಪುಣ್ಯ ಇರ್ತದೇನ್ರಿ? ಅಲ್ಲಿ ಸುಖ ದುಃಖ ಇರ್ತದೇನ್ರಿ? ಗಮನ ಇರ್ತದೇನ್ರಿ? ನಾನು ನನ್ನದು ಇರ್ತದೇನ್ರಿ? ಏನು ಇರಲ್ಲ. ವ್ಯವಹಾರಗಳೇ ಇರಂಗಿಲ್ಲ ಸಾಕ್ಷಿ ಚೇತನದೊಳಗೆ. ಅದಕ್ಕೆ ನಾವು ಸಾಕ್ಷಿ ಚೇತನ ಆದಾಗ, ಏನೂ ವ್ಯವಹಾರ ಇಲ್ಲದಾಗ ನಮ್ಮೊಳಗೆ ನಾವು ಆನಂದವಾಗಿರ್ತೀವಿ. ಯಾವಾಗ ಅಂತಃಕರಣದೊಳಗೆ ಬೆರಿತೀವಿ, ಮೀಟರ್ ರೀಡಿಂಗ್ ಚಾಲು ಆಗ್ತದ. ಪಾಪ ಪುಣ್ಯ, ಸುಖ ದುಃಖ, ಕರ್ತೃತ್ವ ಭೋಕ್ತೃತ್ವ ಎಲ್ಲ ಚಾಲು ಆಗ್ತದ. ಬೆರಿಲಾರ್ದಂಗಿದ್ರೆ ನಿಮ್ಮ ಅಂತಃಕರಣವನ್ನ ಬೆರಿಲಾರ್ದಂಗಿರ್ಬೇಕಾದ್ರೆ ಅದರಿಂದ ಭಿನ್ನವಾಗಿ ನೋಡ್ಬೇಕು. ಎಲೆ ಮನಸ್ಸೆ, ನೀನು ಯಾವುದರಲ್ಲಿ ಆಸಕ್ತಿ ವಹಿಸ್ಲಕತ್ತಿದಿ ಅಂತೇಳಿ ಮನಸ್ಸನ್ನ ಯಾವುದರಾಗ ಆಸಕ್ತಿ ವಹಿಸ್ತದಂತೇಳಕ್ಕೆ ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಳಕ್ ಬರಂಗಿಲ್ಲ. ನಿಮ್ಮ ಮನಸ್ಸು ಇಡೀ ಜಗತ್ತು ನೋಡ್ಲಕತ್ತದ. ನಿಮ್ಮ ಮನಸ್ಸು ಎಂತದಂತ ಎಲ್ಲರಿಗೂ ಗೊತ್ತದ, ನಿಮ್ಮದು ನಿಮಗೆ ನೋಡ್ಕೊಳಕ್ ಬರಲ್ಲ. ನಿಮ್ಮ ಮನಸ್ಸು ಎಂತದಂತ ನಿಮ್ಮದು ನಿಮಗೆ ನೋಡ್ಕೊಳಕ್ ಬರ್ತದ ಇಲ್ಲ? ಮತ್ತೆ ಯಾಕೆ ನೋಡ್ಕೊಳ್ಳೋದು? ಅದನ್ನು ಸಪರೇಟ್ ಆಸಕ್ತಿ, ಈ ಅಂತಃಕರಣ ಯಾವುದರಲ್ಲಿ ಆಸಕ್ತಿ ವಹಿಸ್ತಾ ಇದೆ ಅಂತೇಳಿ ಸಪರೇಟ್ ಇದ್ದು ನೋಡಿದ್ರಿ ಅಂದ್ರೆ ಕೂಟಸ್ಥ. ಅದು ಎದರಾಗ ಆಸಕ್ತಿ ವಹಿಸದ ಅದರ ಸಂಘಟನೆ ನೀವು ಹೋಗಿಬಿಟ್ಟು ನೀವು ಅದೇ ಮಾಡ್ಲಕ್ ಆದ್ರಿ ಅಂತಂದ್ರೆ ನೀವು ಪ್ರಮಾತ ಜೀವ. ಮನಸ್ಸಿನ ಜೊತೆಗೆ ಹೋದ್ರಿ ಜೀವ. ಮನಸ್ಸನ್ನ ಭಿನ್ನವಾಗಿ
ಘಟದೃಷ್ಟ, ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಅಂತಃಕರಣ ದೃಷ್ಟ, ಅಂತಃಕರಣದಿಂದ ಭಿನ್ನವಾಗಿ ಅಂತಃಕರಣವನ್ನು ವೀಕ್ಷಿಸಿದರೆ ಅವನೇನ್ ಅನಿಸ್ಕೊತಾನ? ಸಾಕ್ಷಿ ಅನ್ನಿಸ್ಕೊತಾನ. ಅಂತಃಕರಣದ ಜೊತೆಗೆ ಬೆರೆತು ಅಂತಃಕರಣದೊಳಗೆ ಎಂತ ವಿಚಾರ ಬರ್ತಾವ ಅಂತ ವಿಚಾರ ಮಾಡ್ಕೋತಾದ್ನು ಅಂದ್ರೆ ಅವ ಜೀವ ಅನ್ನಿಸ್ಕೊತಾನ. ಏನ್ ಮಾಡ್ತೀರಿ? ಸಾಕ್ಷಿ ಆಗ್ಬೇಕಂತೀರ, ಜೀವ ಆಗ್ಬೇಕಂತೀರ, ಅಂತಃಕರಣದಾಗ ಬೆರಿಬೇಕಂತೀರ, ಏನ್ ಶುದ್ಧವಾಗಿರ್ಬೇಕಂತೀರ? ಇನಾಮದಾರ ಸ್ವಾಮಿ ಇವ ಒಬ್ಬ ಚಲೋ ಮನುಷ್ಯ ಅದನ್ನ, ಸರಿಯಾಗಿ ಹೇಳ್ತಾನ, ಎಲ್ಲ ಚಂದ ಸರಳ ಹೇಳ್ತಾನ, ದೊಡ್ಡ ವಿಚಾರಗಳ ತೆಕ್ಕಿಗೆ ಬಿದ್ದು ಚಿಂತನೆ ಮಾಡಿ ನಮ್ಗೆಲ್ಲ ಸರಳ ಮಾಡಿ ಹೇಳ್ತಾನ, ಚಲೋ ಅನ್ನ, ಹಂಗ ಹಿಂಗ ಒಂದು ಭಾವನೆ ಇರ್ಲಿ. ತಗೊಂಡು ಏನ್ ಮಾಡ್ಬೇಕು? ಇನಾಮದಾರ ರೇಟ್ ಚಲೋ ಇದ್ರೆ ನಿಮ್ಗೇನ್ ಮಾಡೋದದ? ಏನ್ ನನ್ ಮದಿ ಮಾಡ್ಲಕತ್ತೀರ ಎಲ್ಲರೂ ಕೂಡಿ? ಏನಿಲ್ಲ, ಅವ್ನು ನಾನು ಒಳ್ಳೇದು ತಗೊಂಡು ನಿಮ್ಗೇನಾಗದವ? ಮತ್ತೆ ಯಾರೋ ಒಬ್ರು ಹೇಳ್ತಾರ, ಇಲ್ರಿ ಕೆಟ್ಟ ಕಿರಿಕಿರಿ ಮನುಷ್ಯ ಅದನ್ನ, ಜಗಳ ಗಂಟದನ, ಬೈತನ, ದುಷ್ಟ ಅದನ, ಗುಂಡ ಅದನ ಅಂತ ಹೇಳ್ತಾರ, ಅವರ ಅದನ ಅಂತ ಹೇಳ್ತಾರ, ಲೋಪರ್ ಅದನ ಅಂತ ಹೇಳ್ತಾರ. ಹತ್ತು ನಿಮ್ಗೇನ್ ಮಾಡೋದದ ಅಂದ್ರೆ ಏನು? ಅಂತಃಕರಣದಾಗ ಬೆರೆತ್ರಿ ಅಂತಂದ್ರೆ ಇವೆಲ್ಲ ಲೆಕ್ಕದಾಗ ಬರ್ತಾವ. ಮಹಾತ್ಮ ಇದ್ದರೆ ತಗೊಂಡು ಏನ್ ಮಾಡ್ತೀರಿ? ಲೋಪರ್ ಇದ್ದ ತಗೊಂಡ್ರೆ ಏನ್ ಮಾಡ್ತೀರಿ? ಅವ ಹೇಳೋ ಮಾತನಾಗ ಬ್ರಹ್ಮಚೇತನದ ವ್ಯಕ್ತ ಆಗ್ತದ ಇಲ್ಲ? ಬ್ರಹ್ಮದ ಅನುಭವ ವ್ಯಕ್ತ ಆಗ್ತದ ಇಲ್ಲ? ಹೆಂಗ ಲಕ್ಷ್ಯ ಎಲ್ಲಿರ್ಬೇಕು? ಬ್ರಹ್ಮದ ಅನುಭವದ ಕಡೆ. ಮತ್ತೆ ಬ್ರಹ್ಮದ ಜ್ಞಾನದ, ಆ ವಿಚಾರದ, ಆ ಶಬ್ದದೊಳಗಿರುವ ಆ ಅರ್ಥದ ಅನುಭವದಲ್ಲಿ, ಆ ಅನುಭವದಲ್ಲಿ ಆನಂದ ಏನದ, ಅದು ಆನಂದದ ಕಡೆ ಲಕ್ಷ್ಯ ಇರ್ಬೇಕು. ಬಿಟ್ಕೆ ಇವೆಲ್ಲ ತಲೆ ಕೆಡಿಸೋದು ಕೂತಾರೆ ಎಂದು ಬ್ರಹ್ಮಜ್ಞಾನಿ ಆಗ್ತಾರೆ. ಯಾರು ಚಲೋ ಅದರಿ ಜಗತ್ನಾಗ, ಯಾರು ಕೆಟ್ಟದರ? ಎಲ್ಲರೂ ಚಲೋ ಅಂದ್ರೆ ಒಬ್ಬರಿಗಿನ ಒಬ್ರು ಚಲೋ ಅದಾರ, ಕೆಟ್ಟ ಅಂದ್ರೆ ಒಬ್ಬರಿಗಿನ ಒಬ್ರು ಕೆಟ್ಟ ಅದಾರ. ಅವು ತಗೊಂಡು ಏನ್ ಮಾಡೋದದ? ಅವು ತಗೊಂಡು ನೀವು ಲೆಕ್ಕ ಹಾಕ್ಲಕ್ಕತ್ರಿ ಜೀವ ಪ್ರಮಾತ. ಅವೆಲ್ಲ ಬೇಡಪ್ಪ, ಯಾರು ಏನೇ ಕೇಳಲಕ್ಕ, ನಮಗಂತೂ ಅವ್ರು ಹೇಳೋ ವಿಚಾರ ತಿಳಿಲಕ್ಕತ್ತದ, ಸಂತೋಷ ಆಗ್ತದ, ಆನಂದ ಆಗ್ತದ. ನಾವು ಆ ಆನಂದದ ಕಡೆ ಲಕ್ಷ್ಯ ಕೊಟ್ಟಿ ಹೊರತು ಅವ್ರದ್ದು ತಗೊಂಡು ನಮ್ಗೆ ಏನ್ ಮಾಡೋದದ? ಇದು ಹೆಂಗಿರ್ತದ? ಏನ್ ಮಾಡ್ತೀರಿ? ನಿಶ್ಚಲ್ ದಾಸನ್ ಕತಿ ತಗೊಂಡು ನಿಮ್ಗೆ ಏನ್ ಮಾಡೋದರಿ? ಅವನವರ ಅನುಭವಿಸುವಾದ ನಿಶ್ಚಲ್ ದಾಸನ್ ಕತಿಲಿಂದ ನಮ್ಗೆ ಏನಾಗಬೇಕಾಗ್ಯದ? ಈ ವಿಚಾರ ಸಾಗರ ಏನು ವಿಚಾರ ಕೊಟ್ಟನ, ಮಹಾನ್ ವಿಚಾರ ಕೊಟ್ಟನಲ್ಲ, ಅದು ನಮಗ್ ಬೇಕಾ? ಏನ್ ನಿಶ್ಚಲ್ ದಾಸನ್ ಕತಿ ಬೇಕಾ? ಈಗ ನಿಶ್ಚಲ್ ದಾಸಾಗ ಬೇಕನ್ನವರು ನಿಶ್ಚಲ್ ದಾಸ್ ಬೇಕನ್ನವರು ಭಾರಿ ಮಹಾತ್ಮರು. ನಿಶ್ಚಲ್ ದಾಸ್ ಬೇಡಾದವರು ಸುಳ್ಳು ಹೇಳೇನ್ರಿ, ಅವ ಬ್ರಾಹ್ಮಣದನಂತೇಳಿ ಸುಳ್ಳು ಹೇಳಕ್ಕೆ ಬ್ರಹ್ಮಜ್ಞಾನ ಪಡ್ಕೊಂಡನವ ಗುರುಗಳ ಬಲ್ಲಿ, ಅವ ಸುಳ್ಳದನ, ಅವನ ವಿಚಾರ ತಗೊಂಡು ನಮ್ಗೆ ಏನ್ ಮಾಡೋದು? ನಿಶ್ಚಲ್ ದಾಸ್ ಒಂದು ಸುಳ್ಳು ಹೇಳೇನ ಅನ್ನೋದು ದೊಡ್ಡದ್ ಮಾಡ್ಕೊಂಡು ಹೋಗ್ಬೇಕಾ? ರತ್ನಾಕರ ಒಂದು ಏನ್ ಮಾಡ್ತಿದ್ದ, ದರೋಡೆಕೋರ ಇದ್ದ ಅಂತ ಅನ್ಬೇಕಾ? ಏನ್ ವಾಲ್ಮೀಕಿಯನ್ನು ನೋಡ್ಬೇಕಾ? ನಮ್ಮ ದೃಷ್ಟಿ ಒಳಗದ ಬೇಕಿದ್ದಾಗ ಒಂದ್ ರೀತಿ, ಬ್ಯಾಡ್ ಇದ್ದಾಗ ಇನ್ನೊಂದು ರೀತಿ. ಇದೆಲ್ಲ ಎದರ ಲಕ್ಷಣ ಅಂದ್ರೆ ಪ್ರಮಾತ ಜೀವನ ಲಕ್ಷಣ, ಆಭಾಸನ ಲಕ್ಷಣ. ಅದಕ್ಕೆ ಆಭಾಸನ ಲಕ್ಷಣದಲ್ಲಿ ವಾದ್ರಿ ಅಂದ್ರ ಒಂದಿಷ್ಟು ಮಂದಿ ಕ್ಲೋಸ್ ಇರ್ತಾರ, ಒಂದಿಷ್ಟು ಮಂದಿ ದೂರ ಆಗ್ತಾರ. ಒಂದಿಷ್ಟು ಮಂದಿ ದೂರ ಆದವ್ರು ಮತ್ತೆ ಸನೆ ಬರ್ತಾರ, ಒಂದಿಷ್ಟು ಮಂದಿ ಸನೆ ಇದ್ದವ್ರು ಮತ್ತೆ ದೂರ ಆಗ್ತಾರ. ದೂರ ಆದಾಗ ಒಂದಿಟ್ಟು ತ್ರಾಸ ಆಗ್ತದ, ಸನ್ನೆ ಬಂದಾಗ ಒಂದಿಟ್ಟು ಖುಷಿ ಆಗ್ತದ. ಕೆಲವೊಬ್ರು ಬ್ಯಾಡಾದವ್ರು ಸನ್ನೆ ಬಂದ್ರೆ ದುಃಖ ಆಗ್ತದ, ಕೆಲವರು ಬೇಕಾದವ್ರು ದೂರ ಆದ್ರಂದ್ರೆ ದುಃಖ ಆಗ್ತದ. ಏನೇನೋ ಆಗ್ತಿರ್ತಾವ. ಇವೆಲ್ಲ ವ್ಯವಹಾರಗಳು, ಕರ್ತ ಭೋಕ್ತ. ಇವೆಲ್ಲ ತಗೊಂಡು ಏನ್ ಮಾಡೋದದ ನಮಗ? ಅದಕ್ಕೆ ಅದ್ರೊಳಗೆ ಬೆರಿಬ್ಯಾಡ್ರಿ ಅಂತ ಹೇಳೋದೀಗ. ಅಂತಃಕರಣದೊಳಗೆ ಬೆರೆತು ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ.
ಅಂತಃಕರಣವನ್ನ ನಿಮ್ಮಿಂದ ಭಿನ್ನವಾಗಿಟ್ಟು ಅದು ಎಂಥ ವಿಷಯಗಳ ಬಗ್ಗೆ ಆಸಕ್ತಿ ತಾಳ್ತದ, ಎಂಥ ವಿಷಯಗಳ ಬಗ್ಗೆ ಅದು ಸಂಕಲ್ಪ ವಿಕಲ್ಪ ಮಾಡ್ತದ, ಎಂಥ ವಿಷಯಗಳ ಬಗ್ಗೆ ಅದು ಅಭಿಮಾನ ಪಡ್ತದ, ಅಹಂಕರಿಸ್ತದ, ಎಂಥ ವಿಷಯಗಳ ಬಗ್ಗೆ ಅದು ನಿರ್ಧಾರ ತಗೋತದ, ಎಂಥ ವಿಷಯಗಳನ್ನ ಅದು ನೆನಪಿಟ್ಕೋತದ. ಇಂಥ ವಿಷಯ ನೆನಪಿಟ್ಕೋಬಾರ್ದಲ್ಲ, ತೆಗಿ ಅಂತೇಳಿ ನಿಮ್ಮ ಅಂತಃಕರಣಕ್ಕೆ ನಾವ್ ಹೇಳ್ಬೇಕ, ನೀವ್ ಹೇಳ್ಬೇಕ? ಹೇಳ. ಇಂಥವ್ ನೆನಪಿಟ್ಕೋಬಾರ್ದು, ಇಂಥವ್ ನೆನಪಿಟ್ಕೋಬೇಕು, ಇಂಥ ನಿರ್ಧಾರಗಳ ತಗೋಬಾರ್ದು, ಇಂಥ ನಿರ್ಧಾರ ತಗೋಬೇಕು, ಇಂಥ ಸಂಕಲ್ಪ ಮಾಡಬೇಕು, ಇಂಥ ಸಂಕಲ್ಪ ಮಾಡಬಾರ್ದು, ಇಂಥ ವಿಕಲ್ಪ ಮಾಡಬೇಕು, ಇಂಥ ವಿಕಲ್ಪ ಮಾಡಬಾರ್ದು, ಇಂಥದ್ರಾಗ ಆಸಕ್ತಿ ವಹಿಸಬೇಕು, ಇಂಥದ್ರಾಗ ಆಸಕ್ತಿ ವಹಿಸಬಾರ್ದು, ಇಂಥದ್ರ ಬಗ್ಗೆ ಅಭಿಮಾನ ಪಡಬೇಕು, ಇಂಥದ್ರ ಬಗ್ಗೆ ಅಭಿಮಾನ ಪಡಬಾರ್ದು ಅನ್ನೋಂಥದ್ದು ವಿವೇಕ ಜಾಗೃತ ಆಗ್ಬೇಕಲ್ಲ. ಅಂತಃಕರಣವನ್ನ ಭಿನ್ನವಾಗಿಟ್ಟು ನೋಡಿ, ನಿಮಗೆ ಮೊದಲು ಒಳಗೆ ವಿವೇಕ ಇರ್ಬೇಕು. ಅದನ್ನು ಭಿನ್ನವಾಗಿಟ್ಟು ಸುಮ್ಮನೆ ನೋಡ್ಕೋತಿದ್ರೆ, ಅಂತಃಕರಣದಿಂದ ಭಿನ್ನವಾಗಿದ್ದು ನೋಡ್ಕೋತಿರು ಅಂದ್ರೆ ನೋಡ್ಲಕತ್ತೇನ್ರಿ, ಏನ್ ಬಚ್ಚದ್ದಾದ್ರೆ ಹಂಗೆ ನೋಡ್ಕೋತೀರ. ನೋಡಂದ್ರೆ ಅದ್ರ ಅರ್ಥ ಏನು? ಲಾರಿ ಡ್ರೈವರ್ ಸಂಗಟ ಒಬ್ಬ ಕ್ಲೀನರ್ ಅಂತ ಇರ್ತಾನಿಲ್ಲ, ಗೊತ್ತದಿಲ್ಲ, ಅವನ ಅಸಿಸ್ಟೆಂಟ್ ಇರ್ತಾನ. ಅವನಿಗೆ ಎದಕ್ಕೆ ಏನ್ ಮಾಡ್ತಾನೆ, ಹಿಂದ್ ತಗ್ಗು ಪಗ್ಗು ಏನಾರ ಇದ್ದು ಅಂತಂದ್ರೆ ಹಿಂದ್ ಹೋಗು ನೋಡತ್ ಕಳಿಸ್ತಾನ. ಅವ ಹಿಂದೋಗಿ ಸುಮ್ ನೋಡ್ತಿರ್ತಾನ, ಏನ್ ತೆಗ್ನಾಗ ಬೀಳಾರ್ದಂಗೆ ಸ್ಟಾಪ್ ಮಾಡಿಸ್ತಾನ, ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಬಾ ಅಂತ ಹೇಳ್ತಿರ್ತಾನ, ಏನ್ ತೆಗ್ನಾಗ ಹೋಗಿ ಬೀಳೋ ತನಕ ಸುಮ್ಮಿರ್ತಾನ? ಹೇಳ್ತಿರ್ತಾನ. ಅವನ ಮಾತಿನ ಮೇಲೆ ಲಕ್ಷ್ಯ ಕೊಟ್ಟು ಇವ ಹಿಂದಕ್ಕೆ ಹೊಡಿತಿರ್ತಾನ, ಗಾಡಿ ಸರಿಸ್ತಿರ್ತಾನ, ಹೋಗ್ತಿರ್ತದ, ಮುಂದಕ್ಕೆ ಹೋಗ್ತದ, ಹಿಂದಕ್ಕೆ ಹೋಗ್ತದ, ಏನೆಲ್ಲ ಮಾಡ್ತಿರ್ತಾನ. ಕ್ಲೀನರ್ ಮಾತಿನ ಕಡೆ ಲಕ್ಷ್ಯ ಕೊಟ್ಟು ಅವ ಕೆಲಸ ಮಾಡ್ತಿರ್ತಾನ ಡ್ರೈವರ್. ಅವನಿಗೆ ಒಬ್ಬನಿಗೆ ದಾಟಿದ್ನಂತ ಕ್ಲೀನರ್ ಅವನಿಗೆ ಹೇಳಿ, ಹಿಂದ್ ಹೋಗು ನೋಡು, ಏನ್ ಮಾಡ್ಬೇಕು, ಹಿಂದೋಗಿ ಆಂದೆ ಆಂದೆ ಆನೆದೆ ಆನೆ, ನಮ್ಮಲ್ಲಿ ಹಿಂದಿದಾಗಿ ಇಲ್ಲ ಆಂದೆ ಆಂದೆ ಅಂತಾರೆ, ಆನೆದೆ ಆನೆದೆ ಅಂದ್ರೆ ಬಾ ಬಾ ಅಂತ. ಅವ ಹಿಂಗೆ ಹಿಂದ್ ಹೋದ, ಇದು ಹಿಂದೆ ನಿಂತ್ಕೆ ಹಿಂಗೆ ಅನ್ಬೇಕಿದ, ಆಂದೆ 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 ಅನ್ಬೇಕಂತಂದ. ಅದಕ್ಕೆ ಹೋಗಿ ಆಂದೆ ಆಂದೆ ಅಂದ. ಅದಕ್ಕೆ ಲಾರಿ ಹೋಗಿ ತೆಗ್ನಾಗ ಬಿದ್ಮೇಲೆ ಅವಾಗ ಏನಂದ, ಹೋಲ್ಡ್ ಆನ್ ಸ್ಟಾಪ್. ಬಿದ್ದ ಮೇಲೆ ಸ್ಟಾಪ್ ಅಂತಾರ, ಬೀಳೋದಕ್ಕಿಂತ ಮೊದಲು ಅನ್ಬೇಕು. ಹಂಗ ನೋಡೋದಂತಂದ್ರೆ ಬರೇ ನೋಡೋದಲ್ಲ, ಅದು ಅಂತಃಕರಣ ಅಧೋಮುಖವಾಗಿ ಹರಿಲಾರ್ದಂಗ ಊರ್ಧ್ವಮುಖವಾಗಿ ಹರಿಯುವಂಗ ಅದಕ್ಕ ನೋಡ್ಬೇಕು, ಕೆಳಗೆ ಬೀಳಲಾರ್ದಂಗ ನೋಡ್ಬೇಕು. ಹಿಂಗಾಗಿ ಈ ಒಂದು ಜೀವ ಈಶ್ವರರ ವ್ಯವಸ್ಥೆಗಳನ್ನ ಬೇರೆ ಬೇರೆ ಮಾಡುತ್ತಿದ್ದಾರೆ. ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ ಅಂದ್ರೆ ಪ್ರಮಾತ ಇರುತ್ತದೆ. ಪ್ರಮಾತ ಬೇರೆ, ಜೀವ ಬೇರೆ ಅಲ್ಲ. ಪ್ರಮಾತ ಚೇತನ ಅಂದ್ರೆ ಜೀವ ಅಂದ್ರೆ ಅಂತಃಕರಣ. ಎಂತ ಚೇತನ ಅದು? ಅಂತಃಕರಣದೊಳಗೆ ಬರ್ತಿದ್ದು ಅಂತಃಕರಣ ವಿಶಿಷ್ಟ ಚೇತನ, ಹೌದಲ್ರಿ? ವಿಶಿಷ್ಟ. ಅದನ್ನೇ ಅದರದ್ದು ವಿಶಿಷ್ಟ ವಿಶೇಷಣ ಅಂದ್ರೆ ಒಳಗಿರೋದು, ಮತ್ತೆ ಹೊರಗಿರೋದಕ್ಕೆ ಒಳಗಿರೋದು ಅಟ್ಲೀಸ್ಟ್ ಒಂದು ಅಳತಿ ಸಿಗ್ತದೆ. ಹೊರಗಿರೋದು ಏನದ? ಅನವಚ್ಛಿನ್ನ ಚೇತನ, ಅಳತಿಗೆ ಸಿಗಲಾರ್ದಂಥದ್ದು. ಅದಕ್ಕೆ ಈಶ್ವರ ಅಂತಾರೆ. ಈ ವಿಚಾರ ಸರಿಯಾಗಿಲ್ಲ. ಅದಕ್ಕೆ ಪ್ರಭಾಕರರು ಏನ್ ಹೇಳ್ತಾರೆ? ಅಂತಃಕರಣ ಅವಚ್ಛಿನ್ನ ಚೇತನಕ್ಕೆ ಜೀವ ಅಂದರೆ ಘಟ ಅವಚ್ಛಿನ್ನ ಚೇತನಕ್ಕೂ ಜೀವ ಎನ್ನಬೇಕಾಗುತ್ತದೆ. ಎರಡೂ ಏನದವ? ಜಡನೇ ಅದಾವ. ಅದಕ್ಕೆ ಇಲ್ಲಿ ಎರಡು ಶಬ್ದ ಬಳಸ್ತಾರೆ. ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಪ್ರಮಾಣ ಅನ್ನಬೇಕು, ಅಂತಃಕರಣ ಉಪಹಿತ ಚೇತನಕ್ಕೆ ಸಾಕ್ಷಿ ಅನ್ನಬೇಕು ಅಂಥೇಳಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾಳೆ ಸ್ಟಡಿ ಮಾಡೋಣ. ಇವತ್ತು ಸುಮ್ಮನೆ ಪೀಠಿಕೆ ಕೊಡೋದ್ರ ಸಲುವಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ. ಈಗ ನಾನು ಅಂತಃಕರಣ ವಿಶಿಷ್ಟ ಪ್ರಮಾತ ಆಗಿನೋ, ನಾನು ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಆಗಿನೋ ಅಂತಂದ್ರೆ ಅದರ ಅರ್ಥ ಏನು? ನಾನೀಗ ಲಕ್ಷ್ಯಾರ್ಥದೊಳಗದಿನೋ, ನಾನೀಗ ವಾಚ್ಯಾರ್ಥದೊಳಗದಿನೋ? ನಿಮ್ಮ ಸ್ಥಿತಿಯ ಬಗ್ಗೆ ಒಳಗಿಲಿಂದ ಎರಡೂ ಬರ್ತಾವ, ಒಳಗಿಲಿಂದ ಎರಡೂ ಬರ್ತಾವ. ಆರಾಮಿಲ್ಲ, ಕೆಮ್ಮಾಗ್ಯದ, ಡಾಕ್ಟರ್ ಬಳಿ ಹೋಗಿರಿ. ಪಾದತ್ನಾಗವ ಡಾಕ್ಟರು ಕರ್ದದ್ದು ತಿನ್ನಬೇಡ ಅಂತ ಹೇಳಿರ್ತಾನ.
ಕರ್ದದ್ದು ತಿನ್ನಬೇಡ, ಹುಳಿ ಮೊಸರು ಮಜ್ಜಿಗೆ ತಿನ್ಬೇಡ, ಎಣ್ಣೆ ಪದಾರ್ಥ ತಿನ್ಬೇಡ, ಏನೋ ಹೇಳಿರ್ತಾನ. ಹೇಳಿದತ್ನಾಗ ಮುಂದೆ ಏನಾಯ್ತು, ಮನೆಗೆ ಬಂದ್ರಿ. ಮನೆಗೆ ಬಂದ್ಮೇಲೆ ಏನಾಗ್ತದ, ಮನೆಯೊಳಗ ಎಂದೂ ಮಾಡ್ಲಾರ್ದವ್ರು, ಆರಾಮ ಇರ್ಲಾರ್ದವ್ರು ಟೈಮ್ನಾಗೆ ಮತ್ತೆ ಮನ್ಯಾಗ ಏನೇನೋ ಮಾಡ್ಲಕ್ ಹತ್ತಿ ಬಿಟ್ಟಿರ್ತಾರೆ. ಅವಾಗ ಏನಾಗ್ತದ, ತಿನ್ನು ಒಂದೆರಡು ತಿನ್ನತ್ ಮಂದಿನೂ ಅಂತಿರ್ತಾರ ಹಂಗೆ, ಏನ್ ಔಷಧ ತೊಗೊಳಕತ್ತಿದಲ್ಲಿ ಏನಾಗ್ತದ ತಿನ್ನು. ಇವಾಗ ಅವ್ರ ಮಂದಿ ತಿನ್ನು ಅನ್ಲಿ ಬಿಡ್ಲಿ, ಇವನಿಗೆ ಏನಿರ್ಬೇಕು, ಆ ಕರ್ದ ಪದಾರ್ಥ ತಿನ್ನಬೇಡ ಅಂತ ಡಾಕ್ಟರ್ ಹೇಳ್ಯಾನ, ನಾ ತಿನ್ನಂಗಿಲ್ಲ ಅಂತಂದ್ರೆ ಏನದು, ಸಾಕ್ಷಿ ಕೂಟಸ್ಥಾಗಿರ್ತಾನ ಇಲ್ಲ ಉಪಾಧಿ. ಅಂತಕ್ಕನ ತಿನ್ನಬೇಡ ಅಂತ ಮನಸ್ಸಿಗೆ ಹೇಳ್ತಾನ, ಅದನ್ನ ಆಸೆ ಪಡಬೇಡ, ತಿನ್ನದ ಬೇಡ ಅಂತೇಳಿ ಮನಸ್ಸಿಗೆ ಭಿನ್ನವಾಗಿದ್ದು ತನ್ನ ಮನಸ್ಸನ್ನ ನಿಯಂತ್ರಣ ಮಾಡ್ತಾನ. ಮತ್ತೆ ಯಾವಾಗ ಮಾಡ್ಯಾರ ಚಲೋ ಘಮ ಘಮ ವಾಸನೆ ಬರ್ಲಾಕತ್ತದ, ರುಚಿ ಅದಾವ, ಎಲ್ಲರೂ ಮಸ್ತ್ ಇಂಟ್ರೆಸ್ಟ್ಲಿಂದ ತಿನ್ಲಾಕತ್ತಾರ, ಏನ್ ಮಾಡೋದು, ನಾವು ಒಂದೆರಡು ತಿಂದ್ರಾಯ್ತು, ಔಷಧಿಗಳಂತೂ ಕೊಟ್ಟಾರ, ಮೀರಿದ್ರೆ ಮತ್ತೆ ಡಾಕ್ಟರ್ ಇರ್ತಾರ ಅಂತೇಳಿ ತಿಂದ್ಬಿಟ್ಟೆವ ಅಂತಂದ್ರೆ ಅಂತಃಕರಣ ವಿಶಿಷ್ಟ ಚೇತನ. ಅಂತಃಕರಣ ಉಪಹಿತ ಚೇತನ ಸಾಕ್ಷಿಯಾಗಿದ್ರೆ ಮನಸ್ಸಿಗೆ ನೀವು ಕಂಟ್ರೋಲ್ ಮಾಡ್ತೀರಿ. ಅದನ್ನು ಬಿಟ್ಟು ನೀವು ಭಜಿ ತಿಂದ್ರಿ, ನೀವು ಅಂತಃಕರಣ ವಿಶಿಷ್ಟ ಚೇತನ ಪ್ರಮಾತ ಆಗಿರ್ತೀರಿ. ಒಳಗಿಲಿಂದ ತಿನ್ನು ಅಂತ ಬರೋದನ್ನು ಒಳಗಿನ ಥಾಟ್, ಅದೇ ಥಾಟ್ ಅಂದ್ರೆ ಒಂದು ಆಲೋಚನೆ, ತಿನ್ನಬೇಡ ಅಂತ ಒಳಗಿನ ಆಲೋಚನೆ ಬರ್ತದಲ್ಲ. ಈಗ ತಿಂದೆ ಅಂತಂದ್ರೆ ನಿನ್ನ ಆರೋಗ್ಯಕ್ಕೆ ಹಾನಿ ಆಗ್ತದ, ಮುಂದ ನೀನೇ ತ್ರಾಸ ಆಗ್ತದ, ನೀನೇ ಕಷ್ಟಪಡವ ಅಂತೇಳಿ ಒಳಗಿಲಿಂತ ಯಾರು ಹೇಳ್ತಿರ್ತಾರ, ಸಾಕ್ಷಿ ಚೇತನ ಹೇಳ್ತಿರ್ತಾನಲ್ಲ. ಮತ್ತವ ಸಾಕ್ಷಿ ಹೇಳೋ ಸಮಯದಲ್ಲಿ ಅವನೇನಾಗಿರ್ತಾನ, ಅಂತಃಕರಣ ಉಪಹಿತ ಚೇತನ ಆಗಿ ಹೇಳ್ತಿರ್ತಾನ. ಅಂತಃಕರಣಕ್ಕೆ ಸೆಪರೇಟ್ ಇದ್ದು ಅಂತಃಕರಣವನ್ನು ನಿಯಂತ್ರಣ ಮಾಡ್ತಾನೆ. ಹಿಂಗಾಗಿ ನಾನು ಅಂತಃಕರಣ ಸಮೇತವಾಗಿ ಅದರೊಳಗೆ ಮಿಕ್ಸ್ ಆಗಿ ಹಾಲು ನೀರು ಕಲ್ತು ತಿಳಿ ಆಗಿ ನಾನು ಏನು ಮಾಡ್ಲಕತ್ತೀನಿ, ಆ ಬೆಲೆ ಕಡಿಮೆ ಮಾಡ್ಲಕತ್ತೀನಿ ಅದ್ರದ್ದು. ಆದರೆ ಬರೀ ಪ್ಯೂರ್ ಹಾಲು ಇತ್ತು ಅಂತಂದ್ರೆ ಅದ್ರ ಬೆಲೆ ಹೆಚ್ಚಾಗ್ತದ. ಹಿಂಗಾಗಿ ನಿಮ್ಮ ಒಳಗಲಿಂತ ಬರುವಂತ ಥಾಟ್ಸ್ ಏನದವ, ಅದು ಎದರದು, ಸಾಕ್ಷಿದು ಏನು ಪ್ರಮಾತ ಅಂದು ಅಂತೇಳಿ ಗುರುತಿಸ್ಕೊಳ್ಳಕ್ಕ ದಾರಿ ಅನುಕೂಲ ಆಗ್ತದಲ್ರಿ ಇದು ಇವತ್ತಿನ ಪಾಠ. ಎಲ್ಲಿದು ಬರ್ಲಕತ್ತದ ಇದು ಅಂತ ನೋಡಿ ನಾನು ಮುಂದೆ ಏನ್ ಮಾಡ್ಬೇಕು, ಹ್ಯಾಂಗಿರ್ಬೇಕು ಅನ್ನೋದು ನಮಗ ದಾರಿ ಕಾಣ್ಬೇಕಲ್ಲ. ಅದಕ್ಕೆ ನಿಶ್ಚಲ್ದಾಸರು ದಾರಿ ಮಾಡಿ ಕೊಡ್ಲಕತ್ತಾರ. ಒಟ್ಟ 3 ರೀತಿ ಬರ್ತಾವ. ಅದ್ರೊಳಗೆ ಬೆರ್ತದ್ದು ವಿಶಿಷ್ಟವಾದ ಚೇತನನ ಅಂತಃಕರಣ ಅವಚಿನ್ನ ಚೇತನ ಚೇತನ ಅಂದ್ರೂ ಒಂದ, ಅಂತಃಕರಣ ವಿಶಿಷ್ಟವಾದ ಚೇತನ ಅಂದ್ರೂ ಒಂದೇ ಪ್ರಮಾದ. ಹೌದ್ರಪ್ಪ, ಇಲ್ಲಿ ಅವಚಿನ್ನ ಚೇತನಕ್ಕ ಈಶ್ವರ ಅಂದ್ರೆ ಅದೇ ಈಶ್ವರ ಅದು ಅನ್ನೋದೆಲ್ಲ ತಪ್ಪದ ವಾದ. ಮುಂದೆ ಸ್ಪಷ್ಟ ಹೇಳ್ತೀವಿ ಅಂತ ಹೇಳ್ಯಾರ. ಈಶ್ವರಂದು ಬಿಟ್ಬಿಡ್ರಿ, ಸದ್ಯ ಹಿಂಗ ಅದ ವಾದ ಅಂತ ಒಂದು ತೋರಿಸಿದ್ರು ಅವರು. ಈಶ್ವರಂದು ಬಿಟ್ಬಿಡ್ರಿ. ಅದು ಈಶ್ವರಂದು ಬಿಟ್ಬಿಡ್ರಿ. ಈಗ ಅವೆಲ್ಲ ಸರಿ ತಪ್ಪು ಏನ್ ಮಾಡಿದ್ರು ಅದಕ್ಕೆ ಎದರ್ಕೋತ ವಾದೇವ ಅಂತಂದ್ರ ನಮ್ಗ ನಿರ್ಧಾರ ಬರಂಗಿಲ್ಲ. ಮೊದಲು ಅವಚ್ಛೇದ ವಾದದ ಪ್ರಕಾರ ಸಾಕ್ಷಿ ಅಂದ್ರೆ ಎದಕ್ ಅನ್ಬೇಕು, ಜೀವ ಅಂತ ಎದಕ್ ಅನ್ಬೇಕು, ವಿಶೇಷಣ ಅಂತ ಎದಕ್ ಅನ್ಬೇಕು,
ಮತ್ತೆ ಉಪಾಧಿ ಅಂತ ಎದಕ್ಕೆ ಅನ್ಬೇಕು? ಇವು 4 ಶಬ್ದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಮುಂದ ಅದು ಸರಿ ತಪ್ಪು ಅನ್ನೋದು ನಿಮಗೆ ಗೊತ್ತಾಗ್ತದ ಅಂತ ಹಿಂಗ್ ಹೇಳಕತ್ತಾರ ಅವರು. ಈಗ ಈಶ್ವರನ ಬಗ್ಗೆ ಹಿಂಗೆಲ್ಲ ಅದ, ಈಶ್ವರನ ಬಗ್ಗೆ ಹೇಳ್ಯಾರ, ಇದು ಸರಿ ಇಲ್ಲ ಅಂತ ಹೇಳ್ಯಾರ ಈಗ ಅವ್ರು ವೇದಾಂತ ಸಿದ್ಧಾಂತದಾಗ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಅದು ಸರಿ ತಪ್ಪು ಅನ್ನೋದು ಬೇಡ. ಈ ಸದ್ಯಕ್ಕೆ ನಮ್ಮ ಸಿದ್ಧಾಂತ ಏನ್ ಹೇಳ್ತದೆ ಸ್ಪಷ್ಟವಾಗಿ ತಿಳ್ಕೊರಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಗೊತ್ತಾಗ್ತದ ಅಂತ ಹೇಳಕತ್ತಾರ ಅವ್ರು. ಅವಿಚ್ಛಿನ್ನ ಚೇತನನು ಈಗ ಲೆಕ್ಕ ತಗೊಳ್ಳೋದಿಲ್ಲ. ಯಾವ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ರಿ ಈಗ ಅವ್ರು. ಸಿಸ್ಟಮೆಟಿಕ್ ಸ್ಟಡಿ ಮಾಡಿಸ್ತಾರ ಬಿಡ್ರಿ ಅವ್ರು. ನಾವೇನಾರೇ ವಿಚಾರ ಸಾಗರ ಇರ್ಲಾರ್ದೆ ಬೇರೆ ಯಾವಾರ ಬುಕ್ ಹಿಡಿದಿದ್ದೇವೆ ಅಂತಂದ್ರೆ ಹಿಂಗ ನಮಗ ಕರೆಕ್ಟ್ ಬೆಳಕ್ ಹಾಕಿ ದಾರಿ ಬ್ಯಾಟ್ರಿ ಹಿಡಿದ ದಾರಿಗೆ ತೋರಿ ಹೋಗಿ ಕರ್ಕೊಂಡು ಓದ್ತಿದ್ದಿಲ್ಲ ಯಾರು. ಉಳಿದ ಗ್ರಂಥಗಳು ಮುಂದೆ ಜೀರೋ ಆಗಿ ಹಾಕವ್ರಪ್ಪ, ಅವ್ರು ಸುಳ್ಳು ವಿಚಾರಕ್ಕೆ ಗಟ್ಟಿಕೊಳ್ಳೋದು. ಇದು ನಿಮ್ಮ ವಿಚಾರ ಸಾಗರ ಕೇಳಿದ ನಂತರ ಮತ್ತೊಂದು ನಮ್ದಲ್ಲ ನಿಶ್ಚಲ್ದಾಸರು, ನಮ್ದೇನು ಇಲ್ಲ, ನಮ್ದೇನೇನು ಇಲ್ಲಿದ್ರೆ ಈಗ ಸ್ಪಷ್ಟೀಕರಣ ಮಾಡೋರು ಬಹಳ ಕಠಿಣ ಇದೆ, ಬಹಳ ಲಕ್ಷಣ ಇದೆ, ಪೂರ್ಣ ತೀರ ಲಕ್ಷಣ ಆಗ್ತದೆ ವಿಚಾರ ಸಾಗರ ಅಂತ ಇಲ್ಲ. ಉಳಿದದ್ದು ಗ್ರಂಥಗಳು ಹಂಗ ಶಬ್ದದ ಜಾಲದಲ್ಲಿ ಓದ್ಕೊಂಡು ಇದಾಗ್ತದೋ ಅದೇನು ಆಗಿಲ್ಲ ಹೋಗ್ಲಿಲ್ಲ. ಇಲ್ಲಿ ಬಹಳ ವಿಚಾರ ಇದೆ. ಗಾಂಜಿ ಮುಖ ಸುಳ ಮಗ ಹೆಂಗ್ ಬದುಕ್ತಾನ ನೋಡಂತಿದ್ದ ನಮ್ಮ ಅಪ್ಪ. ನನಗೆ ಒಳಗೆ ಇವೇ ಚಿಂತನೆಗಳಿರ್ತಿದ್ದು. ಗಾಂಜಾ ಕುಡ್ದಂಗ ಇದ್ದಿರ್ ನೋಡ, ನಮ್ಮಪ್ಪ ಬೈತಿದ್ದೆ ಯಾವಾಗನು ಒಂಥರ. ಯಾವಾಗಾರ ಏನಾರ ಕೇಳಿದ್ರೆ ಏನಾರ ಹೇಳ್ತಾನ, ಯಾಕಂದ್ರೆ ಹೋಗ್ಬಿಡ್ತಾನ. ರೋಡ್ ಮೇಲೆ ಸಹಿತ ಹೋಗಾಗ ಏನಾರ ಹಾಯಿಸ್ಕೊತಾನೆ ಅನ್ನಂಗ ಅವ್ರಿಗೆ ಹಂಗ ಅನಿಸ್ತಿತ್ತು. ನಮಗೆ ಒಳಗೆ ಇವೇ ಚಿಂತನೆಗಳು ಇಟ್ಕೊಂಡು ಹತ್ತು ಕರೆದು ಏನಪ್ಪಾ ಪರಮಾತ್ಮ ಇದು ಹೆಂಗ ತಿಳಿಯವಲ್ಲಲ್ಲ, ಅರ್ಥ ಹೆಂಗ್ ಮಾಡ್ಬೇಕು, ಹೊರಗಂತೂ ಇವು ತಿಳಿಸಿ ಹೇಳೋರು ಎಲ್ಲಿ ಅದಾರ, ನೀನೇ ಹೇಳ್ಬೇಕಂತ ಅವನಿಗೆ ಗಟ್ಟಿಯಾಗಿ ಹಿಡಿದು ಕಲ್ತು ಬಿಟ್ಟು ನೋಡ್ರಿ. ಬಹಳ ವಿಚಾರ ಮಾಡಿದ್ರು, ಬಹಳ ಶ್ರಮ ಹಾಕಿದೆ. ಸಮಯ ಕೊಟ್ಟರೆ ಎಲ್ಲರೊಳಗೆ ನನ್ನೊಳಗಿದ್ದ ಚಿಂತನೆ ನಿಮ್ಮೊಳಗೂ ಆಗ್ತದೆ. ಎಲ್ಲರೊಳಗೂ ಅದೇ ಪ್ರಯತ್ನ ಪಟ್ಟು ಒಳಗೆ ಚಿಂತನೆ ಮಾಡೋದ್ರಿಂದ ಸಂಶಯಗಳು ತಾನೇ ನಿವೃತ್ತಿ ಆಗ್ತವೆ. ನಿವೃತ್ತಿಯಾಗಿ ಸ್ಪಷ್ಟ ಬ್ರಹ್ಮಜ್ಞಾನ ತಾನೇ ಬಂದುಬಿಡ್ತವೆ, ತಾನೇ ಬರ್ತವೆ. ಬೈಲಂದ್ರೆ ಬೈಲಾತವ್ರಿ, ಎಲ್ಲ ಬೈಲ್ ಮಾಡಿಬಿಡ್ತಾರೆ ಈಗ ಅವ್ರು, ಎಲ್ಲ ಮಾಡಿ ಇಟ್ಬಿಡ್ತಾರೆ. ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಳಕ್ ಬಿಡಂಗೇ ಇಲ್ಲ ಅವ್ರು. ಎಷ್ಟೋ ಸಲ ಪೂರ್ತಿ ಆ ಕಡೆ ತುದಿ ಮಾತುಗಳು ಆಡ್ಬಿಟ್ಟೇವಂತಂದ್ರ ಬ್ರಹ್ಮಜ್ಞಾನಿಗಳ ಸಭೆ ಒಳಗೆ ಆ ತುದಿ ಮುಟ್ಟಿದ ಮಾತುಗಳು ಇನ್ನ ಯಾರಿಗೆ ಅನುಭವಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಅಪ್ರಿಯ ಆಗಿಬಿಡ್ತದ. ಅಯ್ಯೋ ಹಿಂಗಂತಾರಲ್ಲ ಹಂಗಂತಾರಲ್ಲ, ದಂಡಿ ಕಾಣಿಸಂಗಿಲ್ಲ. ಇಲ್ಲಿ ನಮಗ್ ಕಂಡ ದಂಡಿ ಬಗ್ಗೆ ನಾವು ಮಾತಾಡಿದೇವೆ ಅಂದ್ರೆ ಅವ್ರಿಗೆ ಆ ದಂಡಿ ಕಂಡಿರಲ್ಲ. ಅವ್ರಿಗೇನಾಗ್ತದ ಇವನ ಬೇರೆ ಹೇಳಕತ್ತ ನಡೆ. ಅದೇನೋ ರವೀಂದ್ರನಾಥ್ ಟ್ಯಾಗೋರ್ 11 ಸಾರಿ SSLC ಫೇಲ್ ಆಗಿದ್ನಂತ. ಅವ ಬರೆದದ್ದು ಅರ್ಥ ಅಲ್ಲರ್ಬೇಕು ಮಾಸ್ತರ್ಗಳಿಗೆ, ತಿಳಿಲಾರ್ದಕ್ಕೆ ಫೇಲ್ ಮಾಡಿದಾರಂತ. ಹಂಗಾಗಿ ಫೇಲ್ ಕ್ಯಾಂಡಿಡೇಟ್ ಅದ ನಮ್ದು. ಏನ್ ಮಾಡಿದ್ರು ಅದೇ ಮತ್ತೆ. ವಾದಗಳ ಬಗ್ಗೆ ಬಹಳ 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 ಮುಖ್ಯವಾದ ವಿಷಯದ ಇವಾಗ ಹೇಳೋದು. ಅದು ಬಹಳ ಮುಖ್ಯ ಅದ ರೀ. ನಿದ್ದೆ ಬರೋರೆಲ್ಲ ಫ್ರೆಶ್ ಆಗಿಬಿಟ್ರಿ ನೋಡಿ. 24 hours ಸತ್ಸಂಗ ನಡಿಬೇಕ್ರಿ. ಯಾರಿಗೆ ನಿದ್ದೆ ಬಂತು ಮಕ್ಕೋಬೇಕು, ಯಾರಿಗೆ ಬೇಸರ ಬಂತು ಬಿಟ್ಟು ಹೋಗ್ಬೇಕು. ಮತ್ ಹಂಗೆ ನಡಿಬೇಕಿದು. ನಾಳೆ ರಿಟೈರ್ ಆದ್ಮೇಲೆ ಮಾಡ್ತೀವಿ ಇದಕ್ಕೆ ಎಲ್ಲ ವ್ಯವಸ್ಥೆ. ಯಾವಾಗ ತೆಗೆದು ನೋಡಿದ್ರು ನಮ್ಮ ಲಿಂಕ್ನಾಗ ಒಬ್ಬರಿಲ್ಲ ಒಬ್ಬರು ಪಾಠ ಹೇಳ್ಕೊತಾ ಇರ್ಬೇಕು. ಇಷ್ಟರಷ್ಟೇ ಇದ್ದವರು ಕೂತಿರ್ತಾರ, ಇಲ್ಲವರು ಹೋಗ್ತಿರ್ತಾರ ಅಷ್ಟೇ. ಇದನ್ನ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಾಗಿದೆ. 24 ತಾಸು ಮಾಡ್ಬೇಕಾಗಿದೆ. ಯಾವಾಗಾರ 1 ತಾಸು ಮಾಡಿದಾರಿಲ್ಲ. ಒಂದಿಲ್ಲ ಒಂದು
ಏನಾರ ವಿಚಾರ ಸಾಗರ, ವಿಚಾರ ಚಂದ್ರೋದಯ ವಿಚಾರಗಳು ಹಂಗೇ ಮೆಲಕ್ ಹಾಕೋತೆ ಹೋಗ್ಬೇಕು. ಅದಕ್ಕೆ ಎಲ್ಲ ತಯಾರು ಮಾಡ್ಕೋರಿ ಅಂದ್ರೆ ಕೆಲಸಗಳು ಮಾಡ್ತಾ ಇಲ್ಲ. ಅದೇ ಬಂದು ನಮಗೆ ಎಲ್ಲರ ಹತ್ರ ನೋಟ್ಸು, ಎಲ್ಲರ ಹತ್ರ ಬುಕ್ಸು ಇಟ್ಕೊಂಡು ಕಂಟಿನ್ಯೂ ಈ ಒಬ್ಬರದಾಗನು ಒಬ್ರು ಹಂಗೆ ಕಂಟಿನ್ಯೂ ವಿಷಯ ಹೇಳ್ಕೊತ ಇರುವಾಗ ಇಷ್ಟ ಇದ್ದವ್ರು ಸೇರಿರ್ತಾರೆ, ಇಲ್ಲದವ್ರು ಬಿಟ್ಟಿರ್ತಾರೆ. ನಮ್ಮೊಳಗೆ ನಾವರೇ ಗಟ್ಟಿ ಆಗ್ತೀವಲ್ಲ ಹೇಳ್ಕೊತ ಹೋಗೋದ್ರಿಂದ. ಮುಂದಿನವ್ರ ಸಲುವಾಗಿ ಹೇಳೋದಿರ್ತದ, ನಮ್ಮ ಸಲುವಾಗಿ ನಾವು ನಮ್ಮ ಮನ್ಯಾಗ ಅಡಿಗೆ ನಾವು ಉಣೋದ್ರ ಸಲುವಾಗಿ ಮಾಡ್ಕೋತೀವಿ. ನಮ್ಮ ಮನೆಗೆ ನಾವು ಅಡಿಗೆ ಮಾಡ್ಕೊಂಡು ಉಣ್ಕೋತಿರ್ಬೇಕು. ಯಾರ ಪುಣ್ಯವಂತರು ಇದ್ದಾರೆ ಜೋಡಾಗಿ ಬರ್ತಾರ, ಯಾವ ಟೈಮ್ನಾಗ ಬರ್ತಾರೆ, ಎಷ್ಟೊತ್ತಿರ್ತಾರೆ ಇರ್ತಾರೆ, ಉಳಿದವ್ರು ಹೋಗ್ಬಿಡ್ತಾರೆ, ಮುಗೀತಷ್ಟೇ. ಅವ್ರು ನೋಡ್ರಿ ಮುಂಜಾನೆ ಓಂ ನಮಃ ಶಿವಾಯ ಬಳಗದವರು ಅಷ್ಟು ಮಂದಿ ಮಾತಾಡ್ತಾರ. ಅವರು ಮಧ್ಯಾಹ್ನ 12:30 ಒಂದಾದ್ರೂ ಬಿಡಂಗಿಲ್ಲ. ಅವ್ರು ಊಟದ ಟೈಮ್ ಆದ್ಮೇಲೂ ಮತ್ತೆ ಕಂಟಿನ್ಯೂ ಮಾಡ್ತಾರ. ಅವ್ರು ಸಾಕಾಗಿಲ್ಲದಷ್ಟು ಟೈಮ್ ತಗೋತಾರ. ಅವ್ರು ಎಂತ ಪುಣ್ಯದ ಸತ್ಸಂಗ ಅದ. ಎಲ್ಲರೂ ಮಾತಾಡ್ತಾರ. ಅವ್ರು ಬಳಗನೆ ಹೆಂಗ್ ತಯಾರು ಮಾಡ್ಯಾರ ಅವ್ರು. PG-ದವ್ರು ಏನ್ ಮಾಡ್ತಾರ್ರಿ, ಯಾವ ಯೂನಿವರ್ಸಿಟಿಯಾಗ ಈ ಪರಿ ಚಿಂತನೆಗಳು ಮಾಡ್ತಾರ. ಅವ್ರ PhD ನೋಡ್ಬೇಕು, ಕಸದ ಬುಟ್ಟ್ಯಾಗ ಹಾಕಿದ್ರೆ ಕಸದ ಬುಟ್ಟಿ ಸಹಿತ ಹೊಲಸಾಗ್ಬಿಡ್ತದ. ಅಂತ PhD ಥೀಸಿಸ್ ಇರ್ತಾವ ಹೊಲಸ್. ಏನು ಇರಲ್ಲ ಅವ್ರಾಗ, ಏನು ಇರಲ್ಲ. ಸುಮ್ಮನೆ ಅವು ಯಾವ ವಿಶ್ವವಿದ್ಯಾಲಯಗಳ ಅಂತೇಳಿ ವಿಶ್ವನೇ ಇಲ್ಲ. ಅದು ವಿಶ್ವಾತೀತನ ವಿದ್ಯಾಲಯ ಎಲ್ಲಿ ಬರ್ತದೆ? ವಿಶ್ವವಿದ್ಯಾಲಯ ವಿಶ್ವದ ಮಟ್ಟದ್ದೇ ಇರ್ತದೆ. ವಿಶ್ವೇಶ್ವರನ ವಿದ್ಯಾಲಯ ಅಲ್ಲ, ಅದು ವಿಶ್ವದ ವಿದ್ಯಾಲಯಗಳು ಅವೆಲ್ಲ. ಯಾವ PhD-ಗಳು ನೋಡಿದ್ರು ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತಿಲ್ಲ. ನೀವು ಮಾಡೋದಕ್ಕಿಂತ ಮೊದಲು ನನ್ನ ಹತ್ರ ಬಂದಿದ್ರಿ ಅಂತಂದ್ರ ಅನುಭವದ ವಿಚಾರಗಳನ್ನು ಇದ್ರಾಗ ತುಂಬಬಹುದಾಗಿತ್ತು. ಅಂದ್ರ ಅವ್ರಿಗೆ ಅನುಭವ ಅಂದ್ರೆ ಏನ್ ಗೊತ್ತಿರಲ್ಲ. ಅವ್ರಿಗೆ ಏನ್ ಹೇಳ್ಬೇಕು? ಅವ್ರೇನೋ ಒಂದು ಇನ್ಕ್ರಿಮೆಂಟು ಪ್ರಮೋಷನ್ ಸಲುವಾಗಿ PhD ಮಾಡ್ಕೊಂಡಿರ್ತಾರೆ. ಅದು ಸಿಕ್ಕರೆ ಸಾಕು, ಮುಗಿತಾವ್ರಿಗೆ ಅಷ್ಟೇ. ಬರ್ಬೇಕು, ಸಾಧನೆ ಮಾಡ್ಬೇಕು, ಎಲ್ಲರಿಗೂ ತಿಳಿತದ, ಪ್ರಯತ್ನ ಮಾಡ್ಬೇಕು. ಎಲ್ಲರಿಗೂ ತಿಳಿತದ್ರಿ. ಪ್ರಯತ್ನ ಮಾಡಿದ್ರ ತಿಳಿಲಾರದು ತಿಳ್ಕೊಳ್ಳೋವನಿಗೆ ಶಿಷ್ಯ ಅಂತಾರ, ತಿಳಿಸ್ಲಕ್ ಬರ್ಲಾರ್ದು ಅಂತದ್ದು ತಿಳಿಸೋವನಿಗೆ ಗುರು ಅಂತಾರ. ಏನು ತಿಳಿಯಂಗಿಲ್ಲ ಅದನ್ನೇ ಪ್ರಯತ್ನ ಮಾಡಿ ತಿಳ್ಕೊಳ್ಳೋವನಿಗೆ ಶಿಷ್ಯ ಅಂತಾರ. ಅದಕ್ಕೆ ಶಿಷ್ಯತ್ವ ಅಂತಾರ. ತಿಳಿಯಂಗಿಲ್ಲ ಅಂತೇಳಿ ಬಿಡ್ಲಕ್ ಬರಂಗಿಲ್ಲ, ತಿಳಿಸ್ಲಕ್ ಬರಂಗಿಲ್ಲ ಅಂತೇಳಿದ್ರೆ ಬಿಡ್ಲಕ್ ಬರಂಗಿಲ್ಲ. ತಿಳಿಸ್ಲಕ್ ಬರಂಗಿಲ್ಲ ಅನ್ನೋದೇ ತಿಳಿಸಿ ಹೇಳೋದಕ್ಕೆ ಗುರು ಇರ್ತಾನ. ಆಯ್ತು, ಟೈಮ್ ಆಯ್ತು. ಎಲ್ಲರೂ ಮಲ್ಕೊಳ್ರಿ. ಪಾಠ ಎಂಜಾಯ್ ಮಾಡಿದ್ರ? ಸಂತೋಷ ಆಯ್ತಾ? ಇಂಪಾರ್ಟೆಂಟ್. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿ. ಶರಣಾರ್ಥಿ.